ಖ್ಯಾತಿ ಟೀಕೆ ಮಧ್ಯಗಳು ಮುಗಿಸಿ ಬಂದಿರುವ ಅರ್ಥ ಅಮೃತಮಯ ಕಲಶ ಕಾವ್ಯಗಳ ಮೇಲೆ ರಾಜಮಲ್ಜಿ ಪಾಂಡೆಯವರು ಬರೆದಿರುವ ಬಾಲಬೋಧಿನಿ ಟೀಕೆಯ ಸ್ವಾಧ್ಯಾಯ ನಡೆದಿದ್ದು ಮೋಕ್ಷ ಅಧಿಕಾರದ ಷಷ್ಟಮ ಮಂಗಲ ಕಲಶಿದೆ. ಸಿದ್ಧಾಂತೋ ಯಮುದಾತ ಚಿತ್ತಚರಿತೈರ್ ಮೋಕ್ಷಾರ್ಥಿಭಿಃ ಸೇವ್ಯತಾಂ ಶುದ್ಧಂ ಚಿನ್ಮಯಮೇಕಮೇವ ಪರಮಂ ಜ್ಯೋತಿಸ್ಯೈವಾಸ್ಮ್ಯಹಂ ಏತು ಸಮಲ್ಲಸಂತಿ ವಿವಿಧಾ ಭಾವಾ ಪೃಥಗ್ ಲಕ್ಷಣಾ ತೇಹಂ ನಾಸ್ಮಿ ಯತೋತ್ರ ಮಮ ಪರ ದ್ರವ್ಯಂ ಸಮಗ್ರಾಹಪಿ. ಹೇಗಿದೆ ಆ ಪರಮಾರ್ಥವು? ಅಹಂ ಶುದ್ಧಂ ಚಿನ್ಮಯಂ ಜ್ಯೋತಿಃ ಸದಾ ಏವ ಅಸ್ಮಿ. ಸ್ವಸಂವೇದನ ಪ್ರತ್ಯಕ್ಷನಾದ ನಾನು ಯಾವಾಗಲೂ ಶುದ್ಧ ಜ್ಞಾನ ಸ್ವರೂಪ ಪ್ರಕಾಶನಾಗಿ ನಿಶ್ಚಯದಿಂದ ಜೀವದ್ರವ್ಯ ಇದ್ದೇನೆ. ಇಲ್ಲಿ ಜೀವದ್ರವ್ಯದ ವ್ಯಾಖ್ಯಾ, ಜೀವದ್ರವ್ಯದ ಸ್ವೀಕಾರ ಮಾಡುವಂಥ ಪರ್ಯಾಯದ ಸಾಮರ್ಥ್ಯ, ಪ್ರಾಮಾಣಿಕತೆ ಮತ್ತು ಆ ಪರ್ಯಾಯದೊಳಗೆ ಯಾವುದು ಪ್ರತ್ಯಕ್ಷ ಅನುಭವ ಆಗಿದೆಯೋ ಆ ದ್ರವ್ಯದ ಮಹಿಮೆ ಎಲ್ಲವನ್ನೂ ಒಂದು ಮಾತಿನೊಳಗ, ಒಂದು ವಾಕ್ಯದೊಳಗ ಹೇಳಿಬಿಟ್ಟಿದ್ದಾರೆ. ಅದುವೇ ಪರಮಾರ್ಥ ಇದೆ. ದ್ರವ್ಯ ತ್ರಿಲೋಕ ಪೂಜ್ಯವಾದಂಥ, ತ್ರಿಲೋಕ ಪೂಜ್ಯದ ಅರ್ಥ ನಾವು ಮೂರು ಲೋಕದ ಜೀವರುಗಳಿಂದ ಅಂಥೇಳಿ ತಿಳಿತೇವೆ. ಅದರ ಮಾತು ಹಾಗೆಲ್ಲ. ತ್ರಿಲೋಕ ಪೂಜ್ಯದ ಅರ್ಥ ಏನಿದೆ? ಮೂರು ಲೋಕದೊಳಗೆ ಎಲ್ಲಿ ಹೋದ್ರೂ ಕೂಡ ಜೀವದ ವರ್ತಮಾನ ಭಾವಕ್ಕ ಅಥವಾ ಜ್ಞಾನಕ್ಕ ಅಥವಾ ಕಾರ್ಯ ಮಾಡುವಂಥ ಸಾಮರ್ಥ್ಯಕ್ಕ ಒಂದು ಆ ಶುದ್ಧ ನಿಜ ಅಂತಃತತ್ವ ತ್ರಿಕಾಲ ಏಕರೂಪ ಇರುವಂಥದ್ದೇ ಪೂಜ್ಯ ಇದೆ ಅಂತ ಅರ್ಥ. ಮೂರು ಲೋಕದ ಜೀವರುಗಳಿಂದ ಪೂಜ್ಯ ಇದೆ ಹೀಗೆ ಅರ್ಥ ಅಲ್ಲ. ಒಂದು ವೇಳೆ ಇದ್ರೆ ಅದು ವ್ಯವಹಾರದಿಂದ ಇರಬಹುದು. ತ್ರಿಲೋಕ ಪೂಜ್ಯದ ಅರ್ಥ ಮೂರು ಲೋಕದಲ್ಲಿ ನಿರಂತರ ಈ ಜೀವದ ಯಾವ ಗಮನ ನಡೆದದ್ದು ಇದೆಯೋ ಎಲ್ಲಿಂದ ಎಲ್ಲಿಗೋ ಹೋಗ್ತಾನೆ. ವಿಭಾವಗಳಿಂದ ಸಂಚಿತವಾದಂಥ ಕರ್ಮದ ಫಲವನ್ನು ಭೋಗಿಸುವ ಸಲುವಾಗಿ ಜೀವ ಯಾವುದೋ ಲೋಕದಿಂದ ಯಾವುದೋ ಲೋಕಕ್ಕೆ ಹೊರಟು ಹೋಗ್ತಾನೆ. ಅಧೋಲೋಕದಿಂದ ಊರ್ಧ್ವಲೋಕಕ್ಕೆ ಹೊರಟು ಹೋಗ್ತಾನೆ. ಅರ್ಥಾತ್ ನಾರ್ಜಿ ದೇವ ಆಗ್ತಾನೆ, ಹೀಗೆ ಅರ್ಥ ಅಲ್ಲ. ಆದ್ರೆ ಯಾವುದೋ ಊರ್ಧ್ವಲೋಕದೊಳಗ ಸ್ಥಾವರಕಾಯಾಗಿ ಹೊರಟು ಹೋಗ್ತಾನೆ. ಪಂಚಸ್ಥಾವರದೊಳಗಿಂದ ಯಾವುದೋ ಆಗಿ ಹೊರಟು ಹೋಗ್ತಾನೆ ನರಕದ ಜೀವ. ಸ್ವರ್ಗದಲ್ಲಿರುವಂಥ ಮಿಥ್ಯಾದೃಷ್ಟಿ ಜೀವ ಭೋಗದೊಳಗೆ ತನ್ಮಯ 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 ಲುಬ್ಧ ಲುಬ್ಧ ಇದ್ದುಕೊಂಡ ಸಾಗರೋಪಮದ ಆಯುವನ್ನು ಪೂರ್ಣ ಮಾಡಿ ಎಲ್ಲೋ ಏಳು ನರಕ ಭೂಮಿಯ ಕೆಳಗೆ ನಿಗೋದು ಇದೆಯಲ್ಲ, ಆ ನಿಗೋದಕ್ಕೆ ಹೊರಟು ಅದಕ್ಕೆ ಇಲ್ಲಿ ತ್ರಿಲೋಕ ಪೂಜ್ಯದ ಅರ್ಥ ಮೂರು ಲೋಕದಲ್ಲಿ ಎಲ್ಲೇ ಹೋದ್ರೂ ಅವನಿಗೆ ಸುಖ ಕೊಡುವಂಥ ಸಾಮರ್ಥ್ಯ, ಅವನಿಂದ ಆರಾಧ್ಯ ಆಗುವಂಥ ಯೋಗ್ಯತೆ
ಒಂದು ಅಂತಃತತ್ವದೊಳಗೆ ಶುದ್ಧ 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 ಯಾವುದು ಜ್ಞಾನ ಸ್ವರೂಪ ತತ್ವ ಇದೆಯೋ ದ್ರವ್ಯ ರೂಪದಿಂದ ಆ ತತ್ವವೇ ಅವನ ಸಲುವಾಗಿ ಪೂಜ್ಯ ಇದೆ. ಬೇರೆ ಯಾರನ್ನು ಪೂಜಿಸಿದರನೂ ಕೂಡ ಅವರು ಬೇಕಾದರೆ ಕೃತಕೃತ್ಯ ಅಷ್ಟಕರ್ಮ ಮಲದಿಂದ ರಹಿತ ಅಶರೀರಿ ಸಿದ್ಧಾವಸ್ಥೆಗೆ ಪ್ರಾಪ್ತವಾಗಿರುವಂಥ ಪವಿತ್ರಾತ್ಮರುಗಳೇ ಇರಲಿ. ಆದರೆ ಅವರನ್ನು ಪೂಜಿಸುವುದರಿಂದ ಜೀವನಿಗೆ ಬಂಧವೇ ಆಗಿದೆ. ಇಲ್ಲಿ ತ್ರಿಲೋಕ ಪೂಜ್ಯದ ಅರ್ಥ ಮೂರು ಲೋಕದಲ್ಲಿ ನೀನು ಎಲ್ಲೇ ಹೋದ್ರೂ ಅಕೃತ್ರಿಮ ಜನನಾಥನ ಹತ್ರ ಹೋಗು, ವಿದೇಹ ಕ್ಷೇತ್ರಕ್ಕೆ ಹೋಗು, ಊರ್ಧ್ವಲೋಕದೊಳಗೆ ದೇವನಾಗು, ಮಧ್ಯಲೋಕದೊಳಗೆ ಮನುಷ್ಯ ತಿರಿಯಂಚ ಆಗು, ಅಧೋಲೋಕದೊಳಗೆ ನರಕಾದಿಗಳಿಗೆ ಪ್ರಾಪ್ತ ಆದರನು ಕೂಡ ನಿನಗ ಆಶ್ರಯ ಕೊಡುವಂಥದ್ದು, ನಿನಗ ಸುಖವನ್ನು ಕೊಡುವಂಥ, ನಿನ್ನನ್ನು ದುಃಖದಿಂದ ಬಿಡಿಸುವಂಥ ದೇವ ಯಾರು ಇಲ್ಲ. ಈ ಭೂಮಿಕೆಯೊಳಗ ಈ ಭೂಮಿಕೆಯೊಳಗೆ ಕೂಡ ಅದೇ ಮಾತು ಸತ್ಯ ಇದೆ. ಯಾರನ್ನು ಪೂಜಿಸಿದ್ರೂ ಕೂಡ ನಿನಗೆ ಬಂಧ ಆಗ್ತಿದೆ. ಬಂಧ ಅರ್ಥಾತ್ ಸಂಸಾರ, ಸಂಸಾರ ಅರ್ಥಾತ್ ದುಃಖ. ಹಾಗಾದರೆ ಪೂಜಿಸೋದೇನಿಲ್ಲ ಪಂಚಪ್ರಭುಗಳನ್ನು? ಈ ಪ್ರಶ್ನೆಗೆ ಇನ್ನು ಮೇಲೆ ಇಲ್ಲಿ ಅವಕಾಶ ಇಲ್ಲ, ಚರ್ಚೆಗೆ ಅವಕಾಶ ಇಲ್ಲ. ಏನಿದೆ ಸತ್ಯವನ್ನು ತಿಳ್ಕೊಂಡ ನಂತರ ಅಥವಾ ಸತ್ಯವನ್ನು ತಿಳ್ಕೊಳ್ಳುವ ಸಲುವಾಗಿ ಯಾವುದರೊಳಗೆ ದೋಷ ಇದೆಯೋ, ಯಾವುದರೊಳಗೆ ಕಲಂಕ ಇದೆಯೋ, ಯಾವುದರಿಂದ ಅನಾದಿ ಸಂಸಾರದ ಪರಿಪಾಠವೇ ನಡೀತಿದೆಯೋ ಆ ಮಾತಿಗೆ ಇಲ್ಲಿ ಆಸ್ಪದ ಕೊಡೋದ ಅವಶ್ಯಕ ಇಲ್ಲ. ಸತ್ಯವನ್ನು ತಿಳ್ಕೊಳ್ಳೋದಿದೆ. ಸತ್ಯವನ್ನು ತಿಳ್ಕೊಳ್ಳುವ ಸಲುವಾಗಿ, ಸತ್ಯದ ನಿರ್ಣಯ ಮಾಡುವ ಸಲುವಾಗಿ ನಮಗೆ ಈ ಮನುಷ್ಯ ಭವ ಇಂಥ ಎಲ್ಲ ಅವಕಾಶ ಸಿಕ್ಕಿದೆ. ಹಾಗಾದ್ರೆ ಸತ್ಯ ಏನಿದೆ? ಮೂರು ಲೋಕದೊಳಗೆ ಎಲ್ಲಿ ಹೋದ್ರೂ ಕೂಡ ನನಗೆ ಯಾವುದು ಬಹಿರ್ಮುಖ ಭಾವ ಇದೆಯೋ ಆ ಭಾವಕ್ಕೆ ಎಂದೂ ಯಾವುದೂ ಸುಖ ಕೊಡುವಂಥ ವಸ್ತುವಾಗಲಿ ದೇವಾಗಲಿ ಸಿಗಲಿಲ್ಲ, ಸಿಕ್ಕೋದು ಸಾಧ್ಯ ಇಲ್ಲ. ಎಲ್ಲಿ ಪರಸನ್ಮುಖ ದೃಷ್ಟಿ ಜ್ಞಾನದ ಪ್ರವೃತ್ತಿ ಇದೆಯೋ ಆ ದೃಷ್ಟಿ ಜ್ಞಾನದ ಪ್ರವೃತ್ತಿಯ ವಿಷಯವಾಗುವಂಥ ವಸ್ತುಗಳೆಲ್ಲವೂ ನನಗೆ ಬಂಧದ ಕಾರಣ ಇದ್ದಾವೆ. ಬಂಧದ ಕಾರಣ ಇದ್ದಾವೆ. ಈ ಸತ್ಯವನ್ನು ತಿಳ್ಕೊಳ್ಳುವುದರ ಜೊತೆಯಾಗಿ ಇದರದ ನಿರ್ಣಯ ಆಗುವಂಥದ್ದು ಸಮಯ, ಉತ್ಕೃಷ್ಟ ಸಮಯ ಈಗ ನಮಗೆ ಸಿಕ್ಕುತ್ತಿದೆ. ಜ್ಞಾನನೇ ಇರಲಿಲ್ಲ ಅಂಥ ಬಾಲ್ಯಾವಸ್ಥೆಯೊಳಗೆ ಬೇಕಾದ್ರೆ ಮಂದಿರದೊಳಗೆ ಹೋಗಿ ಇವರು ನಮ್ಮ ಆರಾಧ್ಯ ದೇವದರು ಅಂಥೇಳಿ ನಮ್ಮ ಅಭಿಭಾವಕರ ಹೇಳಿದ್ರೂ ಆ ವೇಳೆದೊಳಗೆ ಅದು ಸತ್ಯ ಇದೆ. ಇಂದೇನು ನಮಗೆ ಲಭಿಸಿದ್ದ ಇದೆ ಜ್ಞಾನದ ವೃದ್ಧಿ ಅನ್ರಿ, ವಿಕಾಸ ಅನ್ರಿ, ಅಥವಾ ಒಂದು ಪಾತ್ರತೆ, ಜ್ಞಾನದ ಸತ್ಯವನ್ನು ತಿಳ್ಕೊಳ್ಳುವಂಥ ಪಾತ್ರತೆ, ಸತ್ಯದ ನಿರ್ಣಯ ಮಾಡುವಂಥ ಯೋಗ್ಯತೆ ನಮ್ಮ ಜ್ಞಾನಕ್ಕೆ ಇರುವೆಳೆದೊಳಗ ಯಾವುದರೊಳಗ ಅಸತ್ಯ ಇದೆಯೋ ಆ ಅಸತ್ಯದೊಳಗ ಎಂಥ ಬೇಕಾದಂಥ ವಸ್ತು, ಕ್ಷೇತ್ರ, ಕಾಲ, ದ್ರವ್ಯ ಯಾವುದೇ ಇದ್ರೂ ಅದು ನಮಗೆ ಬುದ್ಧಿಯೊಳಗಿಂದ ನಿರ್ಣಯ ಮಾಡುವ ಸಲುವಾಗಿ ಹೊರಟಂಥ ಬುದ್ಧಿಯೊಳಗಿಂದ ತ್ಯಾಗಯೋಗ್ಯ ಇದೆ. ದಿನವೂ ಹೇಳ್ತಾ ಇದೆ, ಇದ್ದಕ್ಕಿದ್ದ ಹಾಗೆ ಆಯುವಿನ ಪೂರ್ಣತೆ ಆದ ನಂತರ ಎಲ್ಲವೂ ಬಿಟ್ಟು ಹೋಗ್ತಿದೆ. ಆದರೆ ಇದು ಎಲ್ಲವೂ ಏನು ನಮಗೆ ಲಭಿಸಿದೆಯಲ್ಲ, ಅದು ಇದ್ದಕ್ಕಿದ್ದ ಹಾಗೆ ಲಭಿಸಿಲ್ಲ. ಯಾವ್ಯಾವುದೋ ಭವದಲ್ಲಿ ಯಾವ್ಯಾವುದೋ ಉತ್ತಮ ಪರಿಣಾಮ ಮಾಡಿ, ಕಷಾಯಗಳ ಮಂದತೆ ಮಾಡಿ, ಭೋಗವನ್ನು ಅಸಾರ ಅಂಥೇಳಿ ಬಿಟ್ಟುಕೊಟ್ಟ ಸಂಪಾದನೆ ಮಾಡಿದ ಕರ್ಮ, ಪುಣ್ಯ ಕರ್ಮದ ಫಲಸ್ವರೂಪವಾಗಿ ಇಲ್ಲಿ ಎಲ್ಲವೂ ದೊರಕಿದೆ. ಎಲ್ಲವೂ ಏಕಕಾಲಕ್ಕೆ ಬಿಟ್ಟು ಹೋಗುವ ಹಾಗೆ ಎಲ್ಲವುಗಳ ಸಂಚಯ ಏಕಕಾಲದೊಳಗೆ ಆಗಿಲ್ಲ.
ಆ ಸತ್ಯವನ್ನು ತಿಳ್ಕೊಳ್ಳೋದ, ಈ ವಸ್ತು ಸತ್ಯವನ್ನು ತಿಳ್ಕೊಳ್ಳೋದ. ನಾನು ಗಳಿಸಿದ ಗಳಿಕೆ ಅನಂತ ಭವಗಳದ್ದೇ ಇರುವ ಸಾಧ್ಯತೆ ಇದೆ. ಯಾಕೆ ಅಂತಂದ್ರೆ ನಿಗೋಧದಿಂದ ಮೇಲೆ ಬರುವಾಗನ ಗರ್ಭಿತ ಶುದ್ಧಿ ಅಂತೇಳಿ ಹೇಳಿದ್ರಲ್ಲ. ಹಾಗಾದ್ರೆ ನಾನು ನಿಗೋಧದಿಂದ ಬರುವಾಗನ ಅಲ್ಲಿ ನಿಗೋಧದೊಳಗೆ ಮಾಡಿರುವಂಥದ್ದು ಕೂಡ, ಸಂಪಾದಿಸಿರುವಂಥದ್ದು ಕೂಡ ಗಳಿಕೆ ಇಂದ ನನಗೆ ಉಪಭೋಗದೊಳಗೆ ಬಂದದ್ದು ಇದೆ, ನನ್ನ ಸಂಯೋಗದೊಳಗೆ ಬಂದದ್ದು ಇದೆ. ಅದರ ಸಲುವಾಗಿ ಈ ಸತ್ಯವನ್ನು ತಿಳ್ಕೊಳ್ಳೋದ ಮತ್ತು ಮೂರು ಲೋಕದೊಳಗೆ ಎಲ್ಲೇ ಹೋದ್ರೂ ನನ್ನನ್ನು ಮೋಕ್ಷ ಮಾರ್ಗದೊಳಗೆ ತೆಗೆದುಕೊಂಡು ಹೋಗುವಂಥ ದೇವಾಗಲಿ ಯಾವುದೇ ವಸ್ತುವಾಗಲಿ ಇಲ್ಲವೇ ಇಲ್ಲ. ಹೊರಗಡೆ ಬಹಿರ್ಮುಖ ಜ್ಞಾನಕ್ಕೆ, ಜ್ಞಾನ ಅಂತರ್ಮುಖ ಆಗದ ವಿನಃ ಅಥವಾ ಹೊರಗೆ ಏನೂ ಇಲ್ಲ. ನನ್ನ ಸುಖದ ಅಂಶ ಕೂಡ ನನಗೆ ದೊರಕುವ ಸಲುವಾಗಿ ನಿಮಿತ್ತ ಆಗುವಂಥ ವಸ್ತು ಹೊರಗಡೆ ಯಾವುದೂ ಇಲ್ಲ ಅನ್ನುವ ನಿರ್ಣಯದ ಮೂಲಕ ಅಂತರ್ಮುಖ ಆಗಿ ಆ ತ್ರಿಕಾಲ ಶುದ್ಧ ಸ್ವರೂಪ ಯಾವುದ ಜ್ಞಾನ ಇದೆಯೋ, ಯಾವುದ ಒಂದು ಜ್ಞಾನ ಸ್ವಸಂವೇದನ ಪ್ರತ್ಯಕ್ಷ ಇರುವಂಥ ಶುದ್ಧ ಜ್ಞಾನ ಸ್ವರೂಪ ಯಾವ ಜೀವ ಇದೆ, ಜೀವ ದ್ರವ್ಯ ಇದೆಯೋ ಅದು ನಾನಿದ್ದೇನೆ. ಜೀವ ದ್ರವ್ಯ ನಿಶ್ಚಯದಿಂದ ನಾನು ಜೀವ ದ್ರವ್ಯವೇ ಇದ್ದೇನೆ. ನನ್ನೊಳಗೆ ಕುತೂಹಲ ದ್ರವ್ಯದ ಪ್ರವೇಶ ಇಲ್ಲ, ನನ್ನೊಳಗೆ ಇನ್ನೊಂದು ಜೀವ ದ್ರವ್ಯದ ಪ್ರವೇಶ ಆಗೋದು ಸಾಧ್ಯ. ದ್ರವ್ಯ ಅರ್ಥಾತ್ ಏನ? ತನ್ನ ಗುಣಪರ್ಯಾಯಗಳಲ್ಲೇ ಅಭೇದ ಇರುವಂತಹ ತ್ರಿಕಾಲಿ ಏಕರೂಪದ ವಸ್ತು. ಅದರೊಳಗೆ ಕರ್ಮದ ಪ್ರವೇಶ ಇಲ್ಲ, ವಿಭಾವದ ಪ್ರವೇಶ ಇಲ್ಲ, ದೇಹದ ಪ್ರವೇಶ ಇಲ್ಲ, ಯಾವ ಶುಭಾಶುಭ ಭಾವಗಳದ್ದು ಪ್ರವೇಶ ಇಲ್ಲ. ಅದರ ಸಲುವಾಗಿ ನಾನು ನಿಮಿತ್ತದಿಂದ, ಶುಭರಾಗದಿಂದ ಮತ್ತು ಸಮಯವರ್ತಿ ಪರ್ಯಾಯ, ಅದು ಕ್ಷಯೋಕ್ಷಮದ ಅತ್ಯಂತ ಅಧಿಕ ಆಗಿದ್ರೂ ಕೂಡ ಅದರಿಂದ ತಿಳಿದು ಬರುವಂಥ ವಸ್ತು ಅದ. ನಿಮಿತ್ತದಿಂದ ಇಲ್ಲ, ಶುಭರಾಗದಿಂದ ಇಲ್ಲ, ಮತ್ತು ಯಾವುದೇ ಪ್ರಗಟ ಒಂದು ಸಮಯದ ಅಂಶ ಇದೆಯೋ, ಅರೆ ಅಂಶ ಇದೆ ರೀ, ಅದ ಯಾವುದ ಪರ್ಯಾಯ ಕ್ಷಯೋಕ್ಷಮ ಜ್ಞಾನ ಅಂಶ ಇದೆ. ಆ ಅಂಶದಿಂದ ತಿಳಿದು ಬರೋ ಸಾಧ್ಯ ಇಲ್ಲ. ಹಾಗಾದ್ರೆ ಅಂಶದಿಂದ ತಿಳಿದು ಬರೋ ಸಾಧ್ಯ ಇಲ್ಲ, ಯಾವುದರಿಂದ ತಿಳಿದು ಬರೋ ಸಾಧ್ಯ ಇದೆ? ಆ ಅಂಶ ತನ್ನನ್ನು ತಾನು ಸಂಪೂರ್ಣ ರೂಪದಿಂದ ಅಭಾವಪ್ರಾಯ ಮಾಡಿ ಯಾವಾಗ ಅಂತಃತತ್ವದ ಏಕರೂಪ ಪದಾರ್ಥ ದ್ರವ್ಯ ಏನಿದೆಯೋ ಅಭೇದ ದ್ರವ್ಯ, ಪರ್ಯಾಯ ದ್ರವ್ಯದ ಜೊತೆಗೆ ಅಭೇದ ವಸ್ತುತಃ ಇದ್ರೂ ಕೂಡ ಪರ್ಯಾಯದ ದೃಷ್ಟಿ ದ್ರವ್ಯದಿಂದ ಹೊರಗಿರುವುದೇ ಬಂಧ ಇದೆ, ದುಃಖ ಇದೆ, ದೋಷ ಇದೆ, ಅಪರಾಧ ಇದೆ. ಪರ್ಯಾಯ ನಿಜವಾಗಿ ದ್ರವ್ಯದಿಂದ ಭಿನ್ನ ವಸ್ತು ಇಲ್ಲ. ಪರ್ಯಾಯ ದ್ರವ್ಯವೇ ಇದ್ರನು, ಅರೆ ದ್ರವ್ಯವೇ ಇದೆ ಪರ್ಯಾಯ. ವರ್ತಮಾನದೊಳಗೆ ಜೀವದ್ರವ್ಯ ಆಗಿದ್ದಾನೆ, ವರ್ತಮಾನದೊಳಗೆ ಜೀವದ್ರವ್ಯ ಆಗಿದ್ದಾನೆ. ಅದೇ ಜೀವದ್ರವ್ಯ ಯಾವುದನ್ನು ತಿಳಿತಾನೆ, ಯಾವುದರ ಅನುಭವ ಮಾಡ್ತಾನೆ, ಯಾವ ರೂಪದಿಂದ ಅನುಭವ ಮಾಡ್ತಾನೆ ಆಗಿದ್ದಾನೆ. ಏನ ಯಾವುದನ್ನು ತಿಳಿತಾನೆ, ಯಾವುದರ ಅನುಭವ ಮಾಡ್ತಾನೆ, ಯಾವ ರೂಪದ ಅನುಭವ ಮಾಡ್ತಾನೆ ತನ್ನನ್ನು, ಅದುವೇ ವರ್ತಮಾನದ ಜೀವದ್ರವ್ಯ. ಈ ವರ್ತಮಾನದ ಅಲ್ಲ, ಅನಾದಿ ಕಾಲದಿಂದ ಪ್ರತಿ ಸಮಯವನ್ನು ವರ್ತಮಾನ ರೂಪದಿಂದ ಇದೇ ಪ್ರಕಾರ ಅನುಭವ ಮಾಡಿ ಸಂಸಾರದೊಳಗೆ ಸುತ್ತುತ್ತಾ ಇದ್ದಾನೆ. ತನ್ನ ನಿಧಿಯನ್ನು, ತನ್ನ ಸ್ವರೂಪವನ್ನು, ತನ್ನ ವಾಸ್ತವಿಕತೆಯನ್ನು, ತನ್ನ ಅತೀಂದ್ರಿಯತೆಯನ್ನು, ತನ್ನ ನಿರಾಕುಲತೆಯನ್ನು, ತನ್ನ ಶಾಂತಿಯನ್ನು, ತನ್ನ ಪರಮ ಸುಖವನ್ನು ಪಡೆದುಕೊಳ್ಳಲಾರದೆ, ಪ್ರಾಪ್ತ ಮಾಡಿಕೊಳ್ಳಲಾರದೆ ಹೀಗೆ ಜೀವನ ವ್ಯತೀತ ಮಾಡ್ತಾ ಇದ್ದಾನೆ. ನಿನ್ನೆ ಹೇಳಿತನ ತಾಯಿ
ಆ 2 ವರ್ಷದ ಮಗುವನ್ನು ಬೆಳೆಸಿದಳು, ಪತಿಯ ವಿಯೋಗದೊಳಗ ಬೆಳೆಸಿದಳು. ಅವನಿಗೆ ವಿದ್ಯಾಭ್ಯಾಸ ಕೂಲಿ ನಾಲಿ ಮಾಡಿ ಅವನಿಗೆ ವಿದ್ಯಾಭ್ಯಾಸ ಕೊಡಿಸಿದಳು. ಅವ ಸ್ವಯಂ ಸಮರ್ಥ ಆದ. ಯಾವುದೋ ದೂರದ ನಗರದೊಳಗ ಕೆಲಸದೊಳಗೆ ಸೇರಿಕೊಂಡ. ಇವಳು ಕಾಯ್ತಾ ಇದ್ದಾಳೆ, ನನ್ನನ್ನು ಕರೀಲಿಕ್ಕೆ ಬರ್ತಾನೆ, ನನ್ನನ್ನು ಕರ್ಕೊಂಡು ಹೋಗ್ತಾನೆ ನನ್ನ ಮಗ. ಇವಳಿಗೆ ಪ್ರಜ್ಞೆ ಇದೆ, ತಾನು ಅವನ ಸಲುವಾಗಿ ಏನೇನೋ ಮಾಡಿದನು ಅನ್ನೋದ. ಆದ್ರೆ ಅವನಿಗೆ ಖಬರಿಲ್ಲ. ಅವ ಅಲ್ಲೇ ಮದುವೆ ಆಗ್ತಾನೆ, ಮಕ್ಕಳಿಗೆ ಜನ್ಮ ಕೊಡ್ತಾನೆ, ಅಲ್ಲೇ ಎಲ್ಲ ಸಂಸಾರ ಹೂಡ್ತಾನೆ. ಆ ತಾಯಿ ಈ ಮಗ ಬರ್ತಾನೆ ಅಂಥೇಳಿ ದಿನ ಕಳೀತಾಳೆ. ಅವಳ ಜೀವನ ಪೂರ್ಣ ಆಗಿ. ಅದೇ ಪ್ರಕಾರ ಈ ದ್ರವ್ಯ ಈಗ ಸಂಜ್ಞಿ ಪಂಚೇಂದ್ರಿಯ ದಶೆಯ ರೂಪದಿಂದ ತನ್ನ ಪುತ್ರನನ್ನ ತಯಾರು ಮಾಡಿದ್ದು ಇದೆ. ಆ ಸಂಜ್ಞಿ ಪಂಚೇಂದ್ರಿಯ ರೂಪದ ದಶೆಯೊಳಗ ಅದು ಮಾಡ್ತೇನೋ, ಇದು ಮಾಡ್ತೇನೋ, ಹಾಗೆ ಮಾಡ್ತೇನೋ, ಹೀಗೆ ಮಾಡ್ತೇನೋ, ಅಂಥ ಸುಖವನ್ನು ಪಡಿತೇನೋ, ಇಂಥ ಸುಖವನ್ನು ಸಂವೇದಗಿರಿಗೆ ಹೋಗ್ತೇನೋ, ಅಲ್ಲಿ ಹೋಗ್ತೇನೋ, ಇಲ್ಲಿ ಹೋಗ್ತೇನೋ, ಸ್ವಾಧ್ಯಾಯ ಮಾಡ್ತೇನೋ, ವ್ರತ ತಗೊಳ್ತೇನೋ, ಇದರೊಳಗೆ ಹೊರಗನ ಉಳಿತು. ಆ ಧ್ರುವ ದ್ರವ್ಯ ಈ ಪುತ್ರನ ಸಲುವಾಗಿ ತಯಾರಿತ್ತು. ಇದರಿಂದ ಏನ್ರೆ ಪಡ್ಕೊಳ್ಳುವ ಸಲುವಾಗಿ ಅಲ್ಲ, ಇದಕ್ಕೆ ಎಲ್ಲವನ್ನೂ ಕೊಡುವ ಸಲುವಾಗಿ. ಇಷ್ಟು ದೃಷ್ಟಾಂತ ಮತ್ತು ದಾಷ್ಟಾಂತದೊಳಗೆ ವಿರುದ್ಧ ಇದೆ. ಎಲ್ಲ ತನ್ನ ನಿಧಿಯನ್ನ ಆ ಪರ್ಯಾಯ ಭೋಗಿಸುವಂಥ ಪರ್ಯಾಯ ರೂಪದ ಪುತ್ರನಿಗೆ ಕೊಡುವುದರಲ್ಲಿ ಅದು ತಯಾರು ಕೂತಿತ್ತು. ಆದರೆ ಇದು ಪರ್ಯಾಯ ಅಲ್ಲಿ ಇಲ್ಲಿ ವ್ರತದೊಳಗ, ವ್ರತದೊಳಗ, ಸ್ವಾಧ್ಯಾಯದೊಳಗ, ವ್ರತದೊಳಗ, ಗ್ರಂಥದ ವಾಚನದೊಳಗ, ಆ ಕ್ಷಯೋಕ್ಷಮ ಜ್ಞಾನದೊಳಗ ಮಸ್ತಾಗಿ ಅಲ್ಲೇ ಉಳಿತು. ಆಮೇಲೆ ಆ ದ್ರವ್ಯ ಉತ್ಸಾಹ ಗುಂದಿ ಏನಾಯಿತು, ಅದು ಅನಂತ ಕಾಲದವರೆಗೆ ಈ ಪರ್ಯಾಯಕ್ಕೆ ಕೊಡುವಂಥ ತನ್ನ ನಿಧಿಯನ್ನ ಕಳ್ಕೊಂಡು ಬಿಟ್ಟಿತ್ತು. ವಸ್ತುತಃ ಇಲ್ಲ ಅಂತ ಹೇಳಿ ಹೇಳಬಹುದು, ಆದರೆ ಅದರೊಳಗೆ ಇದ್ದೇನು ಪ್ರಯೋಜನ ಇದೆ ಹೇಳ್ರಿ? ಇದೆ ಅಂಥೇಳಿ ಆಗಮದ ವಚನ ಇದೆ. ಅದು ಯಾವುದರ ಸಲುವಾಗಿ ಇದೆ ಅಂತಂದ್ರೆ ಸಂಜ್ಞಿ ಪಂಚೇಂದ್ರಿಯಕ್ಕೆ ಬಹಿರ್ಮುಖತೆಯಿಂದ ಅಲ್ಲಿ ಇಲ್ಲಿ ಭ್ರಮಿಸ್ತಾ ಇದೆಯಲ್ಲ, ಆ ಪರ್ಯಾಯಕ್ಕೆ ಸರ್ವಜ್ಞ ಪ್ರಭುವಿನ ಬೋಧ ಇದೆ. ನಿನ್ನ ಒಳಗ ನಿಧಿ 3 ಕಾಲದಲ್ಲೂ ಇದೆಯಪ್ಪ, 3 ಕಾಲದಲ್ಲೂ ಪರಿಪೂರ್ಣ ಇದೆ. ಅದರೊಳಗೆ ಯಾವಾಗೂ ಕ್ಷತಿ ಬರಲಿಲ್ಲ. ಅದರ ಕಡೆಗೆ ನೀನು ನೋಡಿದ್ದೇ ಆದ್ರೆ ನೀನು ಪರಮ ಸುಖಿಯಾಗಿ ಹೋಗ್ತೀಯಪ್ಪ ಅಂಥೇಳಿ ಹೇಳಿದ್ರು. ಚತುರಿಂದ್ರಿಯಕ್ಕೆ ಹೇಳಲಿಲ್ಲ. ಯಾಕೆ ಅಂತಂದ್ರೆ ಅದಕ್ಕೆ ತಿಳ್ಕೊಳ್ಳುವ ಸಾಮರ್ಥ್ಯ ಇಲ್ಲ. ಹೇಳಿದ್ದೆ ಯಾರಿಗೆ? ಸಂಜ್ಞಿ ಪಂಚೇಂದ್ರಿಯಕ್ಕೆ. ಸಂಜ್ಞಿ ಪಂಚೇಂದ್ರಿಯಕ್ಕನೇ ಹೇಳಿದ್ರು. ಸಂಜ್ಞಿ ಪಂಚೇಂದ್ರಿಯದ ಸಲುವಾಗಿನ ಒಳಗಡೆ ಆ ಧ್ರುವ ನಿಧಿ ಸುಖದ ಸಾಗರ ಉಕ್ಕಿ ಮೇಲೆ ಬಂದದ್ದು ಇದೆ ರೀ. ಭರ್ತಿಯೋಹಟಿ ಏನು ಹೇಳ್ತಾರಲ್ಲ ಸಮುದ್ರದೊಳಗ, ಆ ಪ್ರಕಾರ ಉಚ್ಚಿ ಹೊರಗೆ ಬಂದದ್ದು ಇದೆ, ಮೇಲೆ ಬಂದದ್ದು ಇದೆ. ಇನ್ನೇನ ಪರ್ಯಾಯ ಬರೀ ಅದರ ಸನ್ಮುಖ ನೋಡಿದ್ರ ಪರ್ಯಾಯ ಪರಮ ತೃಪ್ತ ಆಗುವಂಥದ್ದ ಅದರಲ್ಲಿ ಪ್ರಗಟ ದಶ ಇದೆ, ವ್ಯಕ್ತ ದಶ ಇದೆ, ಅಥವಾ ವಿದ್ಯಮಾನತೆ ಅದರದ್ದು ಇದೆ. ಆದರೆ ಪರ್ಯಾಯ ಎಲ್ಲಿಯವರೆಗೆ ಸಾಮರ್ಥ್ಯ ಇದೆ ಅಲ್ಲಿಯವರೆಗೆ ಅದು ಹೊರಗನ ಅನಾದಿ ಅಭ್ಯಾಸದ ಪ್ರಕಾರ ಹೊರಗನ ನೋಡ್ತಿತ್ತು ಅಂತಂದ್ರೆ ಅದು ಅಟ್ಟಿಸಿ ಹೋಗ್ತಿದೆ. ಆ ಸುಖ ನಿಧಿ ಬಚ್ಚಿ ಹೋಗ್ತಿದೆ. ಅನಂತ ಕಾಲದವರೆಗೆ ಇದಕ್ಕೆ ಅದರ ಪ್ರಾಪ್ತಿ ಆಗುವುದಿಲ್ಲ. ಅದರ ಪ್ರಾಪ್ತಿ ಆಗುವುದಿಲ್ಲ ಅರ್ಥಾತ್ ಇದರಲ್ಲೇನೂ ಯೋಗ್ಯತೆ ಇಲ್ಲ, ಅದರಲ್ಲೇನೂ ಆ ಪ್ರಕಾರ ಇದಕ್ಕೆ ಪ್ರಾಪ್ತ ಆಗುವಂಥ ಸಾಮರ್ಥ್ಯ ಇಲ್ಲ. ಇದಕ್ಕೆ ಪ್ರಾಪ್ತ ಆಗುವಂಥ ಸಾಮರ್ಥ್ಯ ಇದು ಸಂಜ್ಞಿ ಪಂಚೇಂದ್ರಿಯ ಆದಾಗನೇ ಇದೀರಿ. ಅದಕ್ಕೂ ಕೂಡ ನಿಮಿತ್ತ ಮತ್ತು ನೈಮಿತ್ತಿಕ ಹೇಗಿದವನ ಹಾಗೇ ಇಲ್ಲಿ ಕಾರಣ ಕಾರ್ಯದ ಮಾತಿದ್ದಾರೆ. ಕಾರ್ಯ ಆದರಣ ಕಾರಣದ ವಿದ್ಯಮಾನತೆ, ಕಾರಣದ ಸಿದ್ಧಿ, ಕಾರಣದ ವಾಸ್ತವಿಕತೆ. ಕಾರ್ಯನ ಆಗಲಿಲ್ಲ ಅಂತಂದ್ರೆ ಕಾರಣ ಕೂಡ ಇಲ್ಲ ಅಂಥೇಳಿ ಹೇಳಿದ್ರೆ ಅಂಥದ್ದೇನು ದೋಷ ಇಲ್ಲ. ಕೊಡ್ಲಿಕ್ಕೆ ತಯಾರ. ಆ ತಾಯಿ ಏನು ಕೊಡಬಲ್ಲಳಾಗಿದ್ದಳು? ಅರೆ ಆ ತಾಯಿ ಕೊಡುವಂಥದ್ದು ಅವನ ವೈಭವ ಕೊಡ್ಲಿಲ್ರಿ, ಕೊಡೋ ಸಾಧ್ಯ ಇಲ್ಲ ಯಾರಿಗೂ. ತಾಯಿ ಕೊಡುವಂಥದ್ದು, ತಾಯಿ ಹತ್ರ ಏನಿಲ್ಲನಲ್ಲ, ಅವಳೇ ಕೂಲಿ ನಾಲಿ ಮಾಡಿ ಅವನನ್ನು ಬೆಳೆಸಿದಾಳೆ, ಹೌದು. ಆದರೆ ತಾಯಿಯ ಯಾವ ಒಂದು
ಮಗನ ಸಲುವಾಗಿ ಪ್ರೀತಿ ವಾತ್ಸಲ್ಯ ಏನು ಇದೆಯಲ್ಲ, ಅಂಥದ್ದನ್ನು ಯಾವ ವಸ್ತು ಅವನಿಗೆ ಕೊಡೋ ಸಾಧ್ಯ ಇಲ್ಲ ಆ ಪುತ್ರನಿಗೆ. ಇದು ಲೋಕದೊಳಗೆ ಕೂಡ ಇದೇನಿಲ್ಲ. ಧನ ಅಲ್ಲ, ಪತ್ನಿಯ ಸುಖ ಅಲ್ಲ, ಮಕ್ಕಳ ಸುಖ ಅಲ್ಲ, ಆದರೆ ತಾಯಿ ಕೊಡುವಂಥದ್ದು ಪತ್ನಿನೂ ಕೊಡುವುದಿಲ್ಲ, ಮಕ್ಕಳು ಕೊಡುವುದಿಲ್ಲ, ಧನನೂ ಕೊಡುವುದಿಲ್ಲ, ಕೀರ್ತಿನೂ ಕೊಡುವುದಿಲ್ಲ. ಹಾಗೆ ಈ ಜೀವದ ಬಹಿರ್ಮುಖ ಪರ್ಯಾಯಕ್ಕ ದೇವಗತಿ ಮೊದಲಾದವಂತೂ ಏನೂ ಕೊಡೋದಿಲ್ಲ, ಭೋಗ ಸಾಮಗ್ರಿಗಳಂತೂ ಏನೂ ಕೊಡೋದಿಲ್ಲ. ಅದರ ವೀತರಾಗ ದೇವಶಾಸ್ತ್ರ ಕೂಡ ಅದನ್ನು ಅಂಥದ್ದು ಕೊಡೋದು. ವೀತರಾಗ ದೇವಶಾಸ್ತ್ರ ಗುರು ಹೇಳಿದಾರ್ರಿ. ಏನು ಹೇಳಿದರು? ನಿನ್ನಲ್ಲೇ ಇದೆ, ನಿನ್ನಲ್ಲೇ ಇದೆ, ನಿನಗಾಗಿಯೇ ಇದೆ, ಅದು ಬೇರೆ ಯಾರಿಗೂ ಇಲ್ಲ. ನಿನ್ನಲ್ಲೇ ಇರುವಂಥ ನಿಧಿಯೊಳಗೆ ಪಾಲುಗಾರರು ಯಾರೂ ಇಲ್ಲ, ಅದು ನಿನಗಾಗಿಯೇ ಇದೆ. ನೀನು ಒಂದು ಸಮಯ ನನ್ನ ರುಚಿಯನ್ನು ಬಿಟ್ಟ, ಭಗವಂತ ಹೇಳ್ತಾರ್ರಿ ವೀತರಾಗ ಅಂತ ಪ್ರಭು, ನೀನು ಒಂದು ಸಮಯ ನನ್ನ ಭಕ್ತಿ ಮಾಡುವುದನ್ನು ಬಿಟ್ಟ ನಿನ್ನ ಒಳಗಿರುವಂಥ ನಿನ್ನ ನೈಜ ಸ್ವರೂಪವನ್ನು ನೋಡು. ಹೀಗೆ ಹೇಳ್ತಾ ಇದ್ದಾರೆ. ಹೌದು ಪ್ರಭು, ಸತ್ಯ ಇದೆ, ನಿಮ್ಮ ಮಾತು ಸತ್ಯ ಇದೆ ಅಂಥೇಳಿ ಹೇಳ್ತಾ ಇದ್ದೇವ್ರಿ. ನಾವು ಅದರ ನೋಡ್ತಾ ಇಲ್ಲ, ಅವರ ಮಾತನ್ನು ಸತ್ಯ ಅಂಥೇಳಿ ಒಪ್ಪುತ್ತಾ ಇದ್ದೇವೆ. ಸಂದೇಹ ಇದೆ ಅಂದರೆ ಸರ್ವಜ್ಞರ ವಚನದಲ್ಲಿ ಸುಖ ಆತ್ಮನಲ್ಲೇನೋ ಇದೆ. ಸುಖ ದೇಹದೊಳಗಿಲ್ಲ, ದೇಹದೊಳಗಿಲ್ಲ, ಪರಿವಾರದೊಳಗಿಲ್ಲ, ಸಮಾಜದೊಳಗಿಲ್ಲ, ಸಿದ್ಧ ಕ್ಷೇತ್ರದೊಳಗಿಲ್ಲ. ಇದು ಸರ್ವಜ್ಞರ ವಚನ ಇದೆ. ಇದು ನಮಗೆ ಸಂದೇಹ ಇದೆ ಇದರಲ್ಲೇ, ಅಲ್ಲೂ ಸುಖ ಇದೆ ಅನ್ನಿಸ್ತಿದೆ ಇಲ್ಲ, ಅನ್ನಿಸ್ತಾ ಇಲ್ಲ. ಆದ್ರೂ ಕೂಡ ನಮಗ ವಿಶ್ವಾಸ ಇಲ್ಲ ಅಂಥೇಳನ ಹೇಳಬೇಕಾಗೋದು. ಯಾಕೆ ಅಂತಂದ್ರೆ ಅದರ ಕಡೆಗೆ ನಮ್ದು ಪ್ರವೃತ್ತಿನೇ ಆರಂಭ ಆಗಿದೆ. ಆರಂಭ ಆಗುವ ಮಾತಿಲ್ಲ, ಒಂದು ಸಮಯದೊಳಗರೆ ಆ ಸಂಪೂರ್ಣ ನಿಧಿಯ ಅನುಭವ ಆಗ್ತಿದೆ. ಯಾವಾಗ ಸರ್ವಜ್ಞ ಪ್ರಭು ಹೇಳಿದ ಪ್ರಕಾರ ಸರ್ವಜ್ಞ ಪ್ರಭುವಿನ ಕಡೆಗೆ ನೋಡುವುದನ್ನು ಬಿಟ್ಟು ಅಂತರ್ದೃಷ್ಟಿಯ ಮೂಲಕ ನಾನು ವಿಶ್ವಾಸದಿಂದ ಅಂತರ್ದೃಷ್ಟಿ ಮಾಡಿದ್ದೆ, ಆದ್ರೆ ಅಲ್ಲಿ ನಿರಾಕುಲ ಶಾಂತಿ. ಅದಕ್ಕೆ ಸ್ವಸಂವೇದನ ಪ್ರತ್ಯಕ್ಷ. ಯಾಗ ಪ್ರತ್ಯಕ್ಷದ ನವ ಕ್ಷಯೋಕ್ಷಮ ಜ್ಞಾನಕ್ಕೆ ಪ್ರತ್ಯಕ್ಷ ಇಲ್ಲ, ರಾಗಕ್ಕೆ ಪ್ರತ್ಯಕ್ಷ ಆಗುವಂಥ ಇಲ್ಲ. ವೀತರಾಗ ಪ್ರಭುವಿನ ಸಾನ್ನಿಧ್ಯದೊಳಗೆ ಹೋದ ನಂತರ ಪ್ರತ್ಯಕ್ಷ ಆಗುವಂಥ ಸ್ವಸಂವೇದನ. ಸ್ವಸಂವೇದನ ಆಗಬೇಕಾದ್ರೆ ಆ ಪರ್ಯಾಯ ಏನು ಆಗಬೇಕಾಗೋದ್ರೆ ಅದರ ಸನ್ಮುಖ ಆಗಬೇಕಾಗೋದಲ್ಲ, ಸನ್ಮುಖ ಆಗಬೇಕಾಗೋದೇನು ಅದರಲ್ಲೇ ಒಂದಾಗಬೇಕಾಗೋದ. ಸನ್ಮುಖ ಅಂದ್ರೂ ಒಂದಾಗೋದಂದ್ರೂ ಅದರ ಆಶ್ರಯ ತಗೊಳ್ಳೋದಂದ್ರೂ ಅದರ ಮಹಿಮೆ ಮಾಡೋದಂದ್ರೂ ಜ್ಞಾನದ ಮಾತು ಬಂತಲ್ಲ ಅಲ್ಲಿ. ನಿಯಮಸಾರದ ನಿಧಿಯೊಳಗ ಏನು ಬಂತು? ಪರದಾವಲಂಬನೆಯನ್ನು ಬಿಟ್ಟು ಪರದಾವಲಂಬನೆ, ಪರ ಅರ್ಥಾತ್ ಏನು ಹೇಳಿದ್ರು, ಸುಧಾತ ಅಲ್ಲಿ 2-3 ಬಾರಿ ಅದು ವಿಷಯ ಮೇಲೆ ತಂದು ಬಿಟ್ಟಿರ್ತಾರೆ. ಅದರ ತಗೊಳ್ಳೋರು ಯಾರು ಬೇಕಲ್ಲ. ಪರ ಅಂದ್ರೆ ಏನು? ಅಲ್ಲೇ ನನ್ನ ಶಬ್ದ. ಪರ ಅಂದ್ರೆ ಏನು? ಇಲ್ಲಿ ನೋಡಿ ಉಪಯೋಗ ಇಲ್ಲ. ಪರ ಅಂದ್ರೆ ಏನು? ಮನಸ್ಸು ಮತ್ತು ವಿಕಲ್ಪ. ಏನು ಮಾಡೋದು? ಅಲ್ಲಿ 2 ಶಬ್ದ ಕೊಟ್ಟಿದ್ದಾರೆ. ಪರ ಅಂದ್ರೆ ಮನಸ್ಸ ಮತ್ತು ವಿಕಲ್ಪ. ಮನಸ್ಸು ಪರ ಇದೆ, ಆತ್ಮನಿಗೆ ಸಂಬಂಧಿಸಿದ ವಿಕಲ್ಪ ಪರ ಇದೆ. ಆತ್ಮನಿಗೆ ಸಂಬಂಧಿಸಿದ ವಿಕಲ್ಪ, ದೇಹ ಸಂಯೋಗ ಸಂಸಾರ ಭೋಗಕ್ಕೆ ಸಂಬಂಧಿಸಿದ ವಿಕಲ್ಪ ಏನದವೋ ಅದು ನಿಯಮಸಾರದ ವಿಷಯ ಅಲ್ಲ. ಅಂಥೇಳಿನ ಎಂಥೆಂಥ ವಿಷಯ ಬಂದು ಎಂಥ ವಿಷಯ ಬಂದು ಅದು ಸ್ವಾಭಾವಿಕವಾಗಿ ತಮ್ಮದು ನಿವೃತ್ತಿ. ಗೌರಣ್ಣವರು ಅಜ್ಜಿ ಬಂದಳು, ಎಷ್ಟು ಕೇಳಲು ಗೊತ್ತಿಲ್ಲ, ನೀವು ಬರಲಿಲ್ಲ, ಏನು ಮಾಡೋದಿದೆ? ಇಲ್ಲಿಯೂ ಅದೇ ಇದೆಯಲ್ಲ, ಇಲ್ಲಿ ಅದಿರೋ ಸಾಧ್ಯ ಇಲ್ಲ. ಬಂದದ್ದು ಬಂತು, ಹೋಯ್ತ್ರಿ.
ವ್ಯಯ ಆದದ್ದು ಮತ್ತು ಉತ್ಪಾದ ಆಗ್ತಿದೆ ಅಂದರೆ ಅದು ಯಾವುದೇ ಇರಲಿ, ಇಂಥದ್ದೊಂದು ಸನ್ನಿವೇಶ ನಮ್ಮ ಸಾಧರ್ಮಿಗಳು ಕಲ್ಪಿಸಿ ಕೊಡುವ ವೇಳೆಯದೊಳಗ ದುರ್ಭಾಗ್ಯದಿಂದ ಬಿಟ್ಟು ಕೊಡ್ತಾ ಇದ್ದೀರಲ್ಲ. ನಮ್ಮ ನಿಮ್ಮ ಸಂಯೋಗನರೇ, ಆದರೆ ಇಲ್ಲಿರೋ ಹಾಗೆ ಅಲ್ಲಿರುವುದಿಲ್ಲ. ಇತ್ತೇನು ಸುಧಾತಾಯಿ? ಇಲ್ಲಿರುವ ಹಾಗೆ ಅಲ್ಲಿರುವುದಿಲ್ಲ ಅಂಥೇಳಿನ ಯೋಗ್ಯ ದ್ರವ್ಯ ಕ್ಷೇತ್ರ ಕಾಲ ಭಾವ ಜೀವದ್ರವ್ಯನೇ ಅಲ್ಲಿ ಬೇರೆ ಇದೆ, ಇದೇ ಜೀವದ್ರವ್ಯ ಅಲ್ಲಿ ಬೇರೆ ಇದೆ. ಜೀವದ್ರವ್ಯ ಬೇರೆ ಇದೆ. काय आहे अंजुताई? आहे का नाही? कसं ಈ ಯಾವ ಪ್ರಕಾರ ಈ ದೇಹ ಬಿಟ್ಟು ಹೋದ ನಂತರ ಜೀವದ ದ್ರವ್ಯ ಕ್ಷೇತ್ರ ಕಾಲ ಭಾವ ಎಲ್ಲ ಬದಲಿ. ದ್ರವ್ಯ ಅಂದ್ರೆ ಪರದ್ರವ್ಯ ಅಲ್ಲ, ಈ ಜೀವದ್ರವ್ಯನೇ ಬದಲಾಗ್ತಿದೆ ರೀ. ನಮಗೆ ಮಹಿಮಾ ಬರುವುದಿಲ್ಲ. ಭಾರತದೊಳಗೆ ಯಾರೂ ಹೇಳುವುದಿಲ್ಲ ಇಷ್ಟು ಸೂಕ್ಷ್ಮ ಅಂತ ಹೇಳಿ ಹೇಳ್ತೀರ. ಆದರೆ ಪರ್ವತಿಥಿಯೊಳಗೆ ನಿವೃತ್ತಿ ರೂಪದಿಂದ ಯಾವ ವಚನಗಳ ಎಂಥ ನಿಯಮಸಾರದ ಆಶ್ರಯದಿಂದ ಬಂದವರು ಏನಿದೆ. ಈಗ ಅದೇ ಮಾತು ಇಲ್ಲಿ ಹೇಳಿದ್ರೂ ನನಗೆ ಆ ಭಾವ ಬರುವುದಿಲ್ಲ. ಆ ಭಾವ ಬರುವುದಿಲ್ಲ ಯಾಕೆ ಅಂತಂದ್ರೆ ಆ ಕ್ಷೇತ್ರ, ಆ ಕಾಲ, ಆ ಭಾವ ಬೇರೆ ಇತ್ತು. ಏನಾದರೂ ತಪ್ಪಿತು ಅನ್ನೋ ಮಾತಿಲ್ಲ, ಆದರೆ ತಪ್ಪಿದ್ದು ಪುರಾಣ. ಏನಾದರೂ ತಪ್ಪಿತು ಅನ್ನೋದು ಮಾತಿಲ್ಲ. ಶಾರೀರಿಕ ಅನಾನುಕೂಲತೆ ಎಲ್ಲರಿಗೂ ಇರೋವನರೇ, ಪರಿವಾರದ್ದು ಇರೋವನ. ನನ್ನಲ್ಲೇ ಎಂಥದ್ದು ಆಯಿತು ಬದಲಾವಣೆ, ಅಂಥದ್ದು ಯಾರ್ದು ಆಗೋದಿಲ್ಲ. ನಾನು ಹೋದ್ಮೇಲೆ ಏನಾಯಿತು, 10 ವರ್ಷದ 12 ವರ್ಷದ ಪೂರ್ವದೊಳಗ ಅಂಥದ್ದು ಯಾರ್ದು ಆಗೋದಿಲ್ಲ. ಆದ್ರೂ ತಮ್ಮಗಳಿಗೆ ವಿಶ್ವಾಸ ಇಲ್ಲ. ಅದೇ 12 ಮಹಿನೆ ಇಲ್ಲಿ ಸಿಗ್ತಿದೆಯಲ್ಲ ಅಂತೇವ್ರಿ. ಸಂಯೋಗ ನಮ್ಮದು ನಿಮ್ಮದನ, ಆದ್ರೂ ಕೂಡ ಆ ಕ್ಷೇತ್ರ, ಆ ಕಾಲ ಅದೊಂದು ಬೇರೆನೇ ಇದೆ. ಎಲ್ಲ ಪರದ ಅವಲಂಬನೆಯನ್ನು ಬಿಟ್ಟುಕೊಟ್ಟು ಎಷ್ಟು ಸರಳ ವಚನ. ಅಲ್ಲಿ ವ್ಯಾಖ್ಯಾ ಪರ ಅಂದ್ರೆ ಏನು? ಮನ ಮತ್ತು ವಿಕಲ್ಪ. ಮನ ಮತ್ತು ವಿಕಲ್ಪ ಇದುವೇ ಪರ ಇದೆ. ಸಂಸಾರ ಶರೀರದ ಭೋಗದ ಮಾತೇ ಇಲ್ಲ ಅಲ್ಲಿ, ಅದನ್ನು ಬಿಟ್ಟುಕೊಡುವ ಮಾತೇ ಇಲ್ಲ. ಅದರ ಆರ್ಥ ರೌದ್ರ ಧ್ಯಾನದೊಳಗೆ ಬಿಡ್ತಿದೆ. ಧರ್ಮ ಧ್ಯಾನ ಆಗೋದು ಕಠಿಣ ಇದೆ. ಪರದ ಅವಲಂಬನೆ ಬಿಟ್ಟು ಮುಂದೇನು ಹೇಳಿದ್ರಿ, ಮುಂದೇನು ಹೇಳಿದ್ರ ಅನ್ನೋದ್ರ ಹೇಳ್ಬಹುದಲ್ಲ. ಕೇಳಿದವರು ಹೇಳ್ಬಹುದು, ಇದ್ದವರು ಹೇಳ್ಬಹುದು. ಪರ ಅಂದ್ರೆ ಮನಸ್ಸು ಮತ್ತು ವಿಕಲ್ಪ ಹೇಳಿದ್ರು. ಈಗೇನ್ ಮಾಡೋದು? ನಿಶೇಷ ರೂಪದಿಂದ ಅಂತರ್ಮುಖ, ನಿಶೇಷ ರೂಪದಿಂದ. ಅದರಲ್ಲಿ ಎಷ್ಟು ಚರ್ಚೆ ಆಯಿತು, ಎಷ್ಟು ನಿಶೇಷ ರೂಪ ಶಬ್ದದ ಚರ್ಚೆ ಎಷ್ಟು. ಇಲ್ಲೇನಿದೆ? ಅದೇ ಮಾತು ಇದೇನ? ಒಂದು ರೀತಿಯಿಂದ ಅದೇ ಮಾತು. ಸ್ವಸಂವೇದನ ಪ್ರತ್ಯಕ್ಷ, ಅದು ಬೇರೆ ಯಾವುದರಿಂದ ಪ್ರತ್ಯಕ್ಷ ಆಗೋ ಸಾಧ್ಯ ಇಲ್ಲ. ನಿನ್ನ ಕ್ಷಯೋಕ್ಷಮ ಜ್ಞಾನ, ಆಗಮಾಧಾರಿತ ಜ್ಞಾನ ಎಷ್ಟೇ ಮೇಲೆ ಹೋಗಿದ್ರನು, ಉಚ್ಚಿ ಇದ್ರನು ಕೂಡ ಅಂಥ ಕ್ಷಯೋಕ್ಷಮ ಜ್ಞಾನಕ್ಕೆ ಅದು ಪ್ರತ್ಯಕ್ಷ ಇಲ್ಲ. ಸ್ವಸಂವೇದನದ ಸಲುವಾಗಿ ಆ ಪರ್ಯಾಯ ದ್ರವ್ಯದ ಜೊತೆಗೆ ಅಭೇದ, ತನ್ನತನವನ್ನ, ತನ್ನ ಅಸ್ತಿತ್ವವನ್ನ ಸಂಪೂರ್ಣ ರೂಪದಿಂದ ಬಿಟ್ಟುಕೊಟ್ಟು ಮರೆತು ಹೋಗಿ ಯಾವಾಗ ದ್ರವ್ಯದ ಜೊತೆಗೆ ಅಭೇದ ಆಗ್ತಿದೆಯೋ, ಅಭೇದ ಆಗ್ತಿದೇನು? ಅಭೇದ ಇದೆ ರೀ. ದ್ರವ್ಯದ ಜೊತೆಗೆ ಪರ್ಯಾಯ ಅಭೇದ ಆಗ್ತಿದೇನು? ಅಭೇದ ಇದೆ, ಅಭೇದ ಇದೆ. ವಸ್ತುತಃ ಪರ್ಯಾಯ ದ್ರವ್ಯದಿಂದ ಭಿನ್ನ ಇಲ್ಲ. ಆದರೆ ದ್ರವ್ಯದಿಂದ ಅಭೇದ ಇರುವಂಥ, ಅಭಿನ್ನ ಇರುವಂಥ ಪರ್ಯಾಯಕ್ಕ ಬರೀ ಪರ ರುಚಿಸ್ತಾ ಇದೆ, ಪರ ರುಚಿಸ್ತಾ ಇದೆ, ಪರ ರುಚಿಸ್ತಾ. ನಿವೃತ್ತಿ ಇದೆ, ನಿವೃತ್ತಿ ಇದೆ. ಯಾವುದರಿಂದ?
ಯಾವುದರಿಂದ ನಿವೃತ್ತಿ ಇದೆ? ಪರಿಣಾಮದಿಂದಿಲ್ಲ, ಕ್ರಿಯೆಯಿಂದ ನಿವೃತ್ತಿ ಇದೆ. ಏನು ಕ್ರಿಯೆ ಮಾಡಬೇಕಾದಂಥದ್ದು ಅವಶ್ಯಕತೆ ಇಲ್ಲ, ಅದರ ಪರಿಣಾಮಕ್ಕೆಲ್ಲಿ ನಿವೃತ್ತಿ ಇದೆ. ಅದು ಮಾಡ್ತಾನೇ ಇರ್ತಿದೆ, ಮಾಡ್ತಾನೇ ಇರ್ತಿದೆ, ಮಾಡ್ತಾನೆ. ಏನು ಮಾಡುತ್ತಿದೆ? ಬಂಧವನ್ನು ಹೆಣಿತಾನೇ ಇದೆ. ಮಕಡಿ ಜೈಸೆ ಬೇಟಕರ್, ನೀನು ಜಾಲವನ್ನು ಹೆಣ್ಕೊಳ್ತಾ ಇದ್ದೀಯಪ್ಪ. ಮಕಡಿ, ಆ ಜೇಡರ ಹುಳು ಏನು ಮಾಡ್ತಿದೆ? ಕೂತು ತನ್ನ 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 ಏನದ ಜೊಲ್ಲ ಇದೆಯಲ್ಲ ಅದರಿಂದ ಜಾಲವನ್ನು, ಆ ಪರಿಣಾಮದಿಂದ ಹೆಣ್ಕೊಳ್ತಾ ಇದ್ದೇವೆ ನಾವು. ಏನೂ ಮಾಡ್ತಾ ಇಲ್ಲ. ಎದ್ದು ಕೂತಲ್ಲೂ ಕೂಡ ಅಷ್ಟು ಅಸ್ವಸ್ಥ ಆಗಿದ್ದೇವೆ. ಆ ವೇಳೆದೊಳಗೂ ಕೂಡ ಮಾಡ್ತಾನೆ ಇದ್ದೆವು. ಶರೀರದ ಮೂಲಕ ಏನು ಮಾಡೋದಿದೆ? ಮಕ್ಕಳೆಲ್ಲ ತಮ್ಮ ತಮ್ಮ ರಾಂಕಕ್ಕೆ ಹತ್ತಿದ್ದಾರೆ, ತಮ್ಮ ತಮ್ಮ ಯೋಗ್ಯ ಆಗಿದ್ದಾರೆ, ತಮ್ಮ ತಮ್ಮದನ್ನು ನೋಡಿಕೊಳ್ಳುವ ಸಲುವಾಗಿ. ಆದರೆ ಈ ಮೋಹೆಯಲ್ಲಿ ಬಿಡುತ್ತಿದೆ. ಯಾಕೆ ಬಿಡುವುದಿಲ್ಲ? ಸಂಸಾರ ಅನಂತ ಇರುವುದರಿಂದ ಬಿಡುವುದಿಲ್ಲ. ಯಾವ ಪ್ರಕಾರದ ವೈರ ಇದೆ, ಯಾವ ಪ್ರಕಾರದ ವಿರೋಧ ಇದೆ, ಯಾವ ಕ್ಷೇತ್ರದೊಳಗಿದೆ. ಕಾರಣಾಂತರದಿಂದ ಯಾರ್ದಾದರೂ ಬರುವುದ ನಿಂತು ಹೋದರು ಮತ್ತು ಉಳಿದವರನ್ನು ನಿಲ್ಲಿಸಿದರು ಅಂತ ನನ್ನ ಒಂದು ಅನಿಸಿಕೆ. ಅದರೊಳಗೆ ಎಷ್ಟು ಸತ್ತಿದೆ ಗೊತ್ತಿಲ್ಲ. ಆದರೆ ಕೂಡಿಕೊಂಡು ಮೋಕ್ಷಕ್ಕೆ ಹೋಗುವುದು ಯಾವ ಕಾಲದೊಳಗೂ ಸಾಧ್ಯ ಇಲ್ಲ. ದೀಕ್ಷಾ ತಗೊಳ್ಳುವ ವೇಳೆದೊಳಗ ಈ ದೇಹದ ಮಮತೆ ಬಿಡುವುದಿದೆ. ದೀಕ್ಷೆ ತಗೊಂಡಿರುವಂಥ ಮುನಿರಾಜರಿಗೆ ಪರಸ್ಪರದೊಳಗ ತನ್ನ ಹುಟ್ಟೂರ, ತನ್ನ ತಾಯಿ ತಂದೆ, ತನ್ನ ಮನೆ ಬಹಳ ಮೇಲಿನ ಮಾತಿದೆ. ಧರ್ಮ ಎರಡು ಶಬ್ದ ಮಾತಾಡಲಿಕ್ಕೆ ಬಂದ್ರೆ ಧರ್ಮ ತಿಳಿತು ಹಾಗಿಲ್ಲ. ನಮ್ಮದೇನಾದರೂ ಕಲ್ಯಾಣ ಆಗ್ತಿದೆ ಹೀಗೆ ಸರ್ವಥಾ ಇಲ್ಲ. ಅದು ತಮ್ಮಲ್ಲೇ ತಾವು ನೋಡ್ಕೊಳ್ಳೋದು. ಧರ್ಮ ಧ್ಯಾನ ಅರ್ಥಾತ್ ವಿಶುದ್ಧ ಪರಿಣಾಮ. ಸಂಸಾರ ಶರೀರ ಭೋಗದೊಳಗಿರೋದು ಅರ್ಥಾತ್ ಸಂಕ್ಲೇಶ ಪರಿಣಾಮ ರೀ. ಬಹಳ ಶಾಂತ ಚಿತ್ತದಿಂದ. ಸಂಕ್ಲೇಶ ಪರಿಣಾಮದಿಂದ ಯಾರಾದರೂ ನರಕಕ್ಕೆ ಹೋಗ್ತಾರೇನ್ರಿ? ಸಂಕ್ಲೇಶ ಪರಿಣಾಮ ಇಲ್ಲದ ಯಾರಾದರೂ ನರಕಕ್ಕೆ ಹೋಗ್ತಾರೇನ್ರಿ? ಆ ಬ್ರಹ್ಮದತ್ತನಿಗೆ ಏನಿತ್ತು ಅವನ ಉದಾಹರಣೆಯನ್ನು ಸದೈವ ತಗೊಳ್ಳುತ್ರಿ. ಏನು ಸಂಕ್ಲೇಶ ಪರಿಣಾಮ ಇತ್ತು ಅವನಿಗೆ? ಇಲ್ಲದ ನರಕಕ್ಕೆ ಹೋದೆ ನಾವು 7ನೇ ನರಕಕ್ಕೆ. ಸಂಕ್ಲೇಶ ಪರಿಣಾಮ ಏನಿತ್ತು? ಯಾರಿದ್ರು ಅವನಿಗೆ ಶತ್ರು ಹೊರಗಡೆ? ಯಾರ ಭಯ ಇತ್ತು? ನವನಿಧಿ 14 ರತ್ನ, 96,000 ಪತ್ನಿಯರ, 32,000 ಮಕುಟಬದ್ಧ ದೊರೆಗಳು, ಸಾಮಂತ ದೊರೆಗಳ, 84 ಲಕ್ಷ ಆನೆ, 18 ಕೋಟಿ ಕುದುರೆ, 48 ಯೋಜನೆ ವಿಸ್ತಾರದೊಳಗೆ ನಿಲ್ಲುವಷ್ಟು ಕಾಲುಗಳ. ಏನಿತ್ತು ಅವನಿಗೆ? ಸಂಕ್ಲೇಶ ಪರಿಣಾಮ ಏನಿತ್ತು? ಅಲ್ಲಿ ಆರ್ತರೌದ್ರ ಧ್ಯಾನ ಅಂತ ಹೇಳಿ ಚರ್ಚೆ ಆಗಿತ್ತು. ಅದೇ ಬ್ರಹ್ಮದತ್ತನ ಸಲುವಾಗಿ ಆಗಿತ್ತೇನಲ್ರ ಸಾಯಂಕಾಲದ ಆರ್ತರೌದ್ರ ಧ್ಯಾನ ಏನಿತ್ತು? ಆರ್ತರೌದ್ರ ಧ್ಯಾನದ ವ್ಯಾಖ್ಯಾನ ನಾವು ಗ್ರಂಥದಲ್ಲಿ ಎಷ್ಟು ಬರೆದಿದ್ದಾರೋ ಅಷ್ಟೇ ತಿಳ್ಕೊಂಡಿದ್ದೇವ್ರಿ. ಇಷ್ಟ ವಿಯೋಗಜ, ಅನಿಷ್ಟ ಸಂಯೋಗಜ, ಅಥವಾ ರೌದ್ರ ಧ್ಯಾನದೊಳಗೆ ಹಿಂಸಾನಂದಿ. ಎಲ್ಲಿ ಹಿಂಸೆಯಲ್ಲಿ ಆನಂದ? ಹಿಂಸೆಯಲ್ಲಿ ಮಾಡ್ತಿದ್ದವ ಭರಚಕ್ರವರ್ತಿ ಅಂಥವನೇ ಇದ್ದಲ್ಲ, ನಾವು ಬೇರೆ ಇದ್ದರೆ ಎಲ್ಲಿ ಹಿಂಸೆ? ನರಕಕ್ಕೆ ಹ್ಯಾಗ ಹೋದ? ಇದ್ರದ್ದು ಪತ್ತೆ ಹಚ್ಚೋದಿದೆ. ನರಕಕ್ಕೆ ಹ್ಯಾಗ ಹೋದ? ನಾವು ಎಷ್ಟು ಶಾಂತ ಪರಿಣಾಮಿ, ನಾವು ಸ್ವಾಧ್ಯಾಯ ಮಾಡ್ತಾ ಇದ್ದೇವೆ. ನಾವು ದಿನ ಬಸ್ತಿಗೆ, ಯಾವ ಬಸ್ತಿಗೆ ಹೋಗ್ತೀರಿ? ಯಾವ ಸ್ವಾಧ್ಯಾಯ ಮಾಡ್ತಾ ಇದ್ದೀರಿ? ಪರಸ್ಪರರೊಳಗೆ ಯಾವ ಪ್ರಕಾರದ ಭಾವ ಇದೆ, ಯಾವ ಪ್ರಕಾರದ ವೈರ ಇದೆ, ಯಾವ ಪ್ರಕಾರದಿಂದ ಧರ್ಮದ ರುಚಿ ಇದೆ. ಹಿಂದೊಂದ್ಸಲ ಇಷ್ಟೇ ಆವೇಶದಿಂದ ಕೇಳಿದ್ದಿತ್ತು, ಯಾವ ರೀತಿ ನಿಮ್ಮನ್ನು ನೀವು ಧಾರ್ಮಿಕ ಅಂತೇಳಿ ಮನ್ನಿಸ್ತಾ ಇದ್ದೀರಿ ಅಂತೇಳಿ ಕೇಳಿದ್ದಿದ್ದೇವೆ. ಪ್ರಸಂಗ ಯಾವುದಿದೆ ಅದನ್ನು ಸ್ಮರಣೆಗೆ ತಂದುಕೊಳ್ಳಬಹುದು ಅಥವಾ ಅವಶ್ಯಕನೂ ಇಲ್ಲ. ಆದರೆ ಇದು ಕೇಳುವ ಅಧಿಕಾರ ನಿನಗೆ ಯಾರು ಕೊಟ್ಟರು? ನನಗೆ ಈ ಜನ್ಮ ನೀವು ಕೊಟ್ಟಿದ್ದೀರಿ. ಇಲ್ಲಿ ಕೂತಿದ್ದೇನಲ್ಲ ಹೇಳ್ತೇನೆ.
ಅದಕ್ಕೆ ಯಾವುದರದ ತ್ಯಾಗ ಮಾಡುವ ಭಾವ ನಮ್ಮಲ್ಲಿ ಇದೆ ಧರ್ಮದ ಸಲುವಾಗಿ. ರಕ್ಷಿಸು ತನುವನು ಧನವಿತ್ತು, ರಕ್ಷಿಸು ಗೌರವ ಧನುವಿತ್ತು, ಧರ್ಮದ ನೆಪ ತೊರೆ ಎಲ್ಲವನ್ನು ಬಿಡೋದಿದೆ. ಹಾಗಾದರೆ ನಾವು ಏನನ್ನು ಬಿಟ್ಟಿದ್ದೇವೆ? ಏನನ್ನು ಬಿಟ್ಟಿದ್ದೇವೆ? ಈ ಪ್ರಕಾರ ಶಬ್ದದ ಅವಶ್ಯಕತೆ ಇಲ್ಲ ಅಂತ ಹೇಳಿ ನನಗೆ ಅನ್ನಿಸ್ತಿದೆ. ಆದರೆ ಈ ಶಬ್ದದಿಂದ ಕೂಡ ನಮ್ಮಲ್ಲಿ ಬಿಡುವಂಥದ್ದು ಒಂದು ಧೈರ್ಯ ಬರಲಿಲ್ಲ ಅಂತಂದ್ರೆ ನಾವು ಯಾವಾಗ ಬಿಡೋರಿ? ಈ ಭವ ಬಿಟ್ಟ ನಂತರ ಎಲ್ಲ ದೋಷಗಳನ್ನು ಅಥವಾ ಎಲ್ಲ ಅಪೇಕ್ಷೆಗಳನ್ನು ನಾವು ಬಿಡೋ ಸಾಧ್ಯ ಇದೆಯಲ್ಲ ಈ ಭವ ಹೊರಟು ಹೋದ ನಂತರ? ಎಷ್ಟು ವಿಚಾರ ಮಾಡಿಕೊಳ್ಳೋದ. ಜಿನವಾನಿ ಹೀಗೆ ಹೇಳುವುದರಿಂದ ನಮಗೆ ಬಲ ಬಂದದ್ದು ಇದೆ. ಏನು ಬಲ? ಬೇಕಾದ್ದು ಮಾಡಲುವಂಥ ಬಲ. ಎಲ್ಲಿ ಬೇಕಾದಲ್ಲಿ ಏನು ಬೇಕಾದ್ದು ಮಾಡುವಂಥ ಬಲ ಬಂದದ್ದು ಇದೆ. ವಸ್ತು ಸ್ವಾತಂತ್ರ್ಯವನ್ನು ಜಿನವಾನಿ ಹೇಳಿರುವುದರಿಂದ ಆವೇಶದೊಳಗಿದ್ರೂ ಸತ್ಯ ಇದೆಯೋ ಅಥವಾ ಇಲ್ಲ ತಾವು ವಿಚಾರ ಮಾಡುವುದ. ಸತ್ಯ ಇರುವುದರ ಜೊತೆಗೆ ಇನ್ನೊಂದು ಅದಕ್ಕಿಂತಲೂ ಸತ್ಯ ಇದೆ. ನನಗೆ ಈ ಪ್ರಕಾರದ ರಾಗ ಇರೋದು, ಈ ಪ್ರಕಾರದ ರಾಗ ಇರೋದು ಅದಕ್ಕಿಂತಲೂ ಸತ್ಯ ಇದೆ. ಮತ್ತು ಆ ರಾಗ ನನಗೆ ಹಾನಿ ಮಾಡ್ತಿದೆ, ಇದು ನಿಶ್ಚಿತ. ರಾಗ ನನಗೆ ಹಾನಿ ಮಾಡ್ತಿದೆ, ಪರಪದಾರ್ಥ ಯಾವುದು ನನಗೆ ಹಾನಿ ಮಾಡ್ತಾ ಇಲ್ಲ. ನನಗಾದಂಥ ಲಾಭ, ಇದು ಹಾಸನಕ್ಕೆ ಬರುವಂಥ ಒಂದು ಕಾರ್ಯ ವಿಜಯಣ್ಣನ ಆರಂಭ ಮಾಡಿದ್ದಾರೆ. ಹೌದೇನಂತ ಅವರ ನಿಮಿತ್ತದಿಂದ ಅಲ್ಲಿಯ ಜನರಿಗೇನು ಜಾಗೃತ ಆಯಿತು. ದಿನ ನಡೆಯುವಂಥ ಸ್ವಾಧ್ಯಾಯದ ಜನರು ಇದರಿಂದ ವಂಚಿತಿರೋದು ಬೇಡ, ಅಷ್ಟು ದೊಡ್ಡ ಪ್ರಮಾಣದೊಳಗೆ ಅವರು ಆರಂಭ ಮಾಡಿದರು. ಆದರೆ ಮಾಡಲಿಕ್ಕೆ ಏನಾಗ್ತಿದೆ? ಬಂದರು ಇಲ್ಲಿಂದ ಸುಮಾರು 20 ಜನ ಬಂದಿದ್ದರೆ ನೋಡ್ರಿ, ಅಲ್ಲ ಬಂದಿದ್ರು. ಆದರೆ ನಮ್ಮ ಸ್ವಾಧ್ಯಾಯದವರು ಇಲ್ಲಲ್ಲ. ಆ ರಾಗ ನನ್ನಿಂದ ಹೋಗಬೇಕು, ನಿಜವಾಗಿ ಹೋಗ್ಬೇಕೇನಿಲ್ಲ. ಸುಧತೆ ಈಗ ಇಲ್ಲ ಅದು ಮತ್ತೆ ಈ ರಾಗದೊಳಗೂ ಮೊಳಗೋದ್ನ ಇಲ್ಲ. ರಾಗ ಇದು ಆರ್ತರೌದ್ರ ಧ್ಯಾನನೇ ಇದ್ರಿ. ಧರ್ಮ ಧ್ಯಾನದೊಳಗ ದೇವಶಾಸ್ತ್ರ ಗುರು ತನ್ನನ್ನು ಬಿಟ್ಟು ಯಾರು ಇರುವುದಿಲ್ಲ. ಆ ಪಾತ್ರರಂತೂ ಇರುವುದೇ ಇಲ್ಲ, ಇರುವುದೇ ಇಲ್ಲ. ಆ ಪಾತ್ರದ ನಿರ್ಣಯ ಯಾಗ? ಅರೆ ನಿರ್ಣಯ ಪರ್ವತಿಥಿಯ ಬಗ್ಗೆ ಅನ್ರಿ, ಅಥವಾ ಯಾವುದೂ ನಿತ್ಯ ನಮ್ಮದೇನು ಸ್ವಾಧ್ಯಾಯ ಇದೇ ಕಲಷ್ಟಿಕ ತಗೊಂಡಿತ್ತಲ್ಲ ಒಂದ, ಅದೇ ಯಾವುದರ ಸಲುವಾಗಿ ತಗೊಂಡಿತ್ತು ವಿಚಾರ ನಾವು ಮಾಡಿಕೊಳ್ಳೋದಿದೆ. ನಡೀತು. ಸ್ವಸಂವೇದನ ಪ್ರತ್ಯಕ್ಷನಾದ ನಾನು ಯಾವಾಗಲೂ ಯಾವ ಪ್ರಕಾರ ದ್ರವ್ಯದಲ್ಲಿ, ಭೂಮಿಯಲ್ಲಿ, ಆಕಾಶದಲ್ಲಿ, ವಾಯುವಿನಲ್ಲಿ ಯೋಗ್ಯತೆ ಬರ್ತಿದೆಯೋ ಅಥವಾ ಇಲ್ಲರಿ? ಕಾಲದಿಂದ, ಕಾಲ ಸಾಪೇಕ್ಷೆ. ಗ್ರೀಷ್ಮ ಋತು ಬಂದ ನಂತರ ಸಂಪೂರ್ಣ ಎಲ್ಲ ಉಷ್ಣ ಯಾಗಾಗ್ತಿದೆ? ಸೂರ್ಯಂತೂ ಇರೋ ಹಾಗೇನ ಇರ್ತಾನಲ್ಲ. ವರ್ಷಾ ಋತುವಿನೊಳಗೆ ಹಾಗಾದನ್ ಹಾಗೇನ ಅವಾಗ ಒಂದಿಷ್ಟ ಒಂದು ಬೇರೆ ಆಗ್ತಿದ್ದೀರಿ. ವಿಚಾರ ಮಾಡೋದು ಎಷ್ಟು ನಮಗೆ ವಿಚಾರ ಮಾಡಲಿಕ್ಕೆ ಅವಸರ ಇದ್ದಾವೆ, ಅವಕಾಶ ಇದ್ದಾವೆ. ಹೊರಗೇನೂ ಎಷ್ಟು ಸಿಗ್ತವೆ, ಎಷ್ಟು ಸಿಗ್ತವೆ. ಸೂರ್ಯ ಹಾಗೇ ಇದ್ದಾನೋ ಅಥವಾ ಬೇರೆ ಇದ್ದಾನೋ ವಿಚಾರ ಮಾಡ್ರಿ. ಹಾಗಾದರೆ ಗ್ರೀಷ್ಮ ಋತು ಬಂದ ಮೇಲೆ ಎಲ್ಲವೂ ಹೇಗೆ ಬದಲಾಗ್ತಿದೆ? ಸೂರ್ಯನ ಪ್ರಖರ ತೇಜದಿಂದ ಅಥವಾ ಬಿಸಿಲಿನಿಂದ ಅಂಥೇಳಿ, ಪ್ರಖರ ಸೂರ್ಯ ಅದು ಅಥವಾ ಇಡೀ ವಾತಾವರಣ, ಭೂಮಿ, ಗಾಳಿ ಎಲ್ಲ ಅದು. ಹಾಗೆ ಸರ್ವ ಪ್ರಕಾರ ಸೇ ಅವಸರಾಯ ಅಂಥೇಳಿ ಹೇಳಿದಾರಲ್ಲ, ಅದು ಎಲ್ಲ ಇದೆ ರೀ. ಎಲ್ಲ ದೇಹದ ಕಣ ಕಣ, ಪರಮಾಣು, ಮನುಷ್ಯನೊಳಗಿರುವಂಥ ಪರಮಾಣುಗಳು ಅವೆಲ್ಲ ಬದಲಿ ಆಗ್ತಾವೆ. ಸುಧಾರ ನಮಗೆ ತಿಳಿಯೋದೇ ಎಲ್ಲ ನಮ್ಮ ಕೈಯೊಳಗೆ ತಗೊಳ್ತೇವೆ, ಎಲ್ಲ ನಮ್ಮ ಕೈಯೊಳಗೆ.
ಆದರೆ ಮಾಡಬೇಕಾದಂಥ ಕಾರ್ಯದ ಕಡೆಗೆ ನಮ್ಮದು ಪ್ರಜ್ಞೆ ಎಲ್ಲ ಕೈ ರುಚಿ ನಿರರ್ಥಕ ಇದೆ. ಸ್ವಸಂವೇದನ ಪ್ರತ್ಯಕ್ಷನಾದ ನಾನು ಹೇಗದೇನ. ಇಲ್ಲಿ ನಾನಂದ್ರೆ ಯಾವುದು? ನಾನಂದ್ರೆ ಪರ್ಯಾಯೋ ಎನ್ನ ದ್ರವ್ಯ. ಇಲ್ಲಿ ಭೇದನೇ ಇಲ್ಲ. ಪರ್ಯಾಯ ಯಾವಾಗ ದ್ರವ್ಯದ ಸನ್ಮುಖ ಆಯಿತೋ, ದ್ರವ್ಯದಲ್ಲಿ ಅಭೇದತೆಯ ಅನುಭವ ಮಾಡಿತೋ, ಅರೆ ದ್ರವ್ಯದ ಸನ್ಮುಖ ಆಗ್ತಾ ಇದ್ದ ಹಾಗೆ ಸರ್ವಜ್ಞ ಪ್ರಭುವಿನ ವಚನದ ಅನುಸಾರ ದ್ರವ್ಯದ ಶ್ರದ್ಧೆ ಪರ್ಯಾಯ ಮಾಡ್ತಾ ಇದ್ದ ಹಾಗೆ ಅದು ದ್ರವ್ಯದ ಜೊತೆಗೆ ಅಭೇದನ ಆಯ್ತರೆ. ತಿಳಿತಲ್ಲ? ಸರ್ವಜ್ಞರ ವಚನದ ಅನುಸಾರ ದ್ರವ್ಯದ ಶ್ರದ್ಧೆ, ಸ್ವಭಾವದ ಶ್ರದ್ಧೆ ಯಾವ ಪರ್ಯಾಯ ಮಾಡ್ತಿದೆಯಲ್ಲ ಆ ಪರ್ಯಾಯ ದ್ರವ್ಯದ ಜೊತೆಗೆ ಅಭೇದನ ಆಯಿತು. ಇತ್ತು ಅದರ ಆಯಿತು ಆಗುವುದರಿಂದ ದ್ರವ್ಯರೂಪ ಅನುಭವದ ಕಾಯಿತು. ಏನೂ ಇಲ್ಲ. ಸ್ವಸಂವೇದನ ಪ್ರತ್ಯಕ್ಷ. ಸ್ವಸಂವೇದನ ಪ್ರತ್ಯಕ್ಷನಾದ ನಾನು ಯಾವಾಗಲೂ ಶುದ್ಧ ಜ್ಞಾನ ಸ್ವರೂಪ ಪ್ರಕಾಶನಾಗಿ ಹೋದಿಲ್ಲ. ಬಲ್ಬ ಇಂಥದ್ದು ಇದೆಯಲ್ಲ, ಅದು ಎಂದೂ ಇವು ನಮ್ಮ ಬಲ್ಬ ಹೇಗೆ ಹೋಗ್ತಾವ ಹಾಗೆಲ್ಲ ಅದು ಎಂದೂ ಹೋಗುವುದಿಲ್ಲ. ಯಾಗಿದೆ ಹಾಗೆ ಪ್ರಕಾಶಮಾನ. ಒಂದು ಸಲ ಪರ್ಯಾಯದೊಳಗ ದ್ರವ್ಯದ ಪ್ರಕಾಶ ಬಂದುಬಿಟ್ಟಿತು ಅಂತಂದ್ರೆ ಆ ಪರ್ಯಾಯ ತನ್ನನ್ನು ಯಾವಾಗಲೂ ಪ್ರಕಾಶಮಾನ ಬೆಳಗುವಂಥದ್ದಾಯಿತು. ಯಾವುದನ್ನು ಬೆಳಗುವಂಥದ್ದ? ಜೀವದ್ರವ್ಯವನ್ನು ಬೆಳಗುವಂಥದ್ದು. ಅದು ಜಡಭಾವರೂಪ ಆಗೋದನೇ ಇಲ್ಲ, ರಾಗಭಾವರೂಪ ಆಗೋದನೇ ಇಲ್ಲ, ದೀಕ್ಷಾ ವ್ರತಾದಿಗಳ ಭಾವರೂಪ ಆಗೋದನೇ ಇಲ್ಲ. ಬಹಳ ಅದ್ಭುತ ಮಾತಿದೆ ರೀ. ನೋಡ್ರಿ, ಸಮ್ಯಕ್ ದೃಷ್ಟಿ 4ನೇ ಗುಣಸ್ಥಾನ ವರ್ತಿಗೆ ಭೋಗದೊಳಗ ಆನಂದ ಆಗ್ತಿದೆ. ಆಗುವುದಿಲ್ಲ ಅನ್ನೋ ಮಾತಿಲ್ಲ. ಸಮ್ಯಕ್ ದೃಷ್ಟಿಗೆ ಭೋಗದೊಳಗ ಆನಂದದ ಅನುಭವ ಆಗ್ತಿದೆ. ಆದ್ರ ಇದು ದುಃಖ ರೂಪ ಇದೆ ಅನ್ನುವ ಜ್ಞಾನ ಅಷ್ಟಾಗುವುದಿಲ್ಲ. ಇದು ಪರ ಇದೆ, ಇದು ನನ್ನ ಸ್ವರೂಪ ಅಲ್ಲ ಅನ್ನುವ ಜ್ಞಾನ ಅಷ್ಟಾಗುವುದಿಲ್ಲ. ಆನಂದ ಆಗ್ತಿದೆ ಭೋಗದೊಳಗೆ ಅಂಥೇಳಿ ಸಮ್ಯಕ್ ದೃಷ್ಟಿಯ ಮಾತನ್ನ ತಿಳ್ಕೊಳ್ಳೋದು ನಿಜವಾಗಿ ಕಷ್ಟ ಇದೆ, ಕಠಿಣ ಇದೆ. ಒಂದು ಅಂಶ ನಮಗೆ ತಿಳಿದು ಬಂತು ಅಂತಂದ್ರೆ ನಮಗೆ ಅಂಥ ಸಮ್ಯಕ್ ದರ್ಶನದ ಸಲುವಾಗಿ ಜಿಜ್ಞಾಸೆ ಮತ್ತು ಪುರುಷಾರ್ಥ ಉತ್ಪನ್ನ ಆದಲ್ದ ಇರೋದು ಸಾಧ್ಯ. ಒಂದು ಅಂಶ ತಿಳಿದು ಬಂತು ಅಂತಂದ್ರೆ ಭೋಗದೊಳಗ ಆನಂದಿತ ಆಗ್ತಾ ಇರುವಂಥವನಿಗೆ ಅದು ದುಃಖ ಇದೆ ಅನ್ನುವ ಶ್ರದ್ಧೆ ಜ್ಞಾನ ಅಷ್ಟಾಗಿ ಹೋಗಿಲ್ಲ, ಅಭಾವಾಗಿ ಹೋಗಿಲ್ಲ. ಆ ಒಂದು ಜ್ಞಾನದ ಬಲದಿಂದ ಆ ಭೋಗದ ಭಾವವನ್ನ ಅವನು ಜಯಿಸ್ತಾನೆ. ಆಗಮದ ಬಲದಿಂದ, ವ್ರತದ ಬಲದಿಂದ ಯಾರೂ ಅಂತರ್ಯದ ಕಲ್ಮಶವನ್ನ ದೂರ ಮಾಡೋ ಸಾಧ್ಯನೇ ಇಲ್ಲ. ಇನ್ನು ಆಗಮ ದೇವ ಇವರೇ ಈ ಪ್ರಕಾರ ಹೊರಗುಳಿದು ಬಿಡ್ತಾರಂದ ಮೇಲೆ ಉಳಿದ ಸಂಸಾರ ಶರೀರ ಭೋಗದ ಮಾತ ಅದು ಆರ್ತರೌದ್ರ ಧ್ಯಾನ ಇದೆ. ವಿಚಾರ ಕಲ್ಯಾಣದ ಇತ್ತು, ಉದ್ದೇಶ ಆತ್ಮ ಕಲ್ಯಾಣದ ಇತ್ತು ಅಂತಂದ್ರೆ ಬ್ರಹ್ಮದತ್ತ ಚಕ್ರವರ್ತಿಯ ಜೀವನದೊಳಗ ಆರ್ತರೌದ್ರ ಧ್ಯಾನ ಯಾವ ಕಾರಣದಿಂದಾಯಿತು? ಸಂಕ್ಲೇಶ ಪರಿಣಾಮಕ್ಕೆ ಅವಕಾಶ ಎಲ್ಲಿತ್ತು?
ಸಂಕ್ಲೇಶ ಪರಿಣಾಮ ಇಲ್ಲದ ನರಕಕ್ಕೆ ಹಾಕುವುದ? ಈ ಮಾತುಗಳದ್ದು ವಿಚಾರ ಮಾಡಿ. ನರಕಕ್ಕೆ ಹೋದಾಗ ನಾವು ಅನ್ನಿಸ್ತೇವೆ, ಆದ್ರೆ ಕಾರಣ ಏನು ನರಕಕ್ಕೆ ಹೋಗ್ಲಿಕ್ಕೆ? ಕಾರಣ ಏನು? ಸಂಕ್ಲೇಶ ಪರಿಣಾಮ. ಯಾವುದರ ಕುರಿತ ಸಂಕ್ಲೇಶ ಪರಿಣಾಮ? ಏನು ಕಮ್ಮಿ ಇತ್ತು ಅವನಿಗೆ? ಭೂಮಂಡಲದ ಅಧಿಪತಿ, ಏನು ಕಮ್ಮಿ ಇತ್ತು? ಸಂಕ್ಲೇಶ ಪರಿಣಾಮ ಯಾಕಾಯ್ತು? ಯಾವುದನ್ನ ಸಂಕ್ಲೇಶ ಪರಿಣಾಮ ಅಂತಾರೆ? ಯಾವುದನ್ನ ಸಂಕ್ಲೇಶ ಪರಿಣಾಮ? ಅರೆ, ಈ ಪ್ರಕಾರ ನಾವು ವಾಸ್ತವಿಕ ವಸ್ತುವಿನ ಹತ್ತಿರ ಹೋಗಿ, ನಿಜವಾಗಿ ತತ್ವದ ಸಮೀಪ ಹೋಗಿ, ಅರೆ ಆಸ್ರವ ತತ್ವದ ಸ್ವರೂಪ ಏನಿದೆ, ಅಜೀವ ತತ್ವ ಎಲ್ಲಿದೆ, ಜೀವ ತತ್ವ ಎಂಥದ್ದು ಇದೆ, ಇವು ಒಂದೊಂದರ ಕುರಿತಾಗಿ ಅಸಂಖ್ಯ ದಿವಸಗಳನ್ನು ನಾವು ವ್ಯತೀತ ಮಾಡಬೇಕಾಗ್ತಿದೆ. ಅನೇಕ ದಿವಸಗಳನ್ನು ವ್ಯತೀತ ಮಾಡಬೇಕಾಗ್ತಿದೆ. ತತ್ವದ ನಿರ್ಣಯ ಹೋಗ್ತಾ ಹೋಗ್ತಾ ಆಗುವುದಿಲ್ಲ. ಯಾವ ಪ್ರಕಾರದ ಉದ್ಯಮವನ್ನು ಟೋಡರ ಮಲ್ಲರು ಹೇಳಿದರೂ ಅಷ್ಟು ಉದ್ಯಮ ಮಾಡಿದ ನಂತರ ಕೂಡ ಈ ಭವದಲ್ಲಿ ತಪ್ಪಿದರ ಮುಂದಿನ ಭವದಲ್ಲಿ, ಅದು ತಪ್ಪಿದರೆ ಅದರ ಮುಂದಿನ ಭವದಲ್ಲಿ, 3 ಭವದ ಮಾತು ಹೇಳಿದ್ದಾರೆ. ಹಾಗಾದರೆ ನಮ್ಮಲ್ಲಿ ಯಾವ ಉದ್ಯಮ ನಡೆದಿದೆ? ನಮಗೆ ಯಾವ ಮುಂದಿನ ಅಥವಾ ಅದರ ಮುಂದಿನ ಅಥವಾ ಅದರ ಮುಂದಿನದೊಳಗೆ ಸಮ್ಯಕ್ ದರ್ಶನ ಆಗೋದಿದೆಯೇನ? ಯಾವುದರ ಅಭಿಮಾನ ಪಡ್ತಾ ಇದ್ದೇವೆ ನಾವು? ಯಾವುದರಿಂದ ನಿಶ್ಚಿಂತ ಇದ್ದೇವೆ? ಯಾವುದರ ಆಧಾರದಿಂದ? ಧನದ ಆಧಾರದಿಂದ ಇಲ್ಲ, ದೇಹದ ಆಧಾರದಿಂದ ಇಲ್ಲ, ಪರಿವಾರದ ಆಧಾರದಿಂದ ಇಲ್ಲ. ಯಾಕೆ ಅಂತಂದ್ರೆ ಅದು ಒಂದು ಸಮಯದೊಳಗೆ 2 ಸಮಯ ಬೇಕೇ ಇಲ್ಲ. ಇಲ್ಲದಾಗಿ ಹೋಗ್ತಿದೆ, ಇದ್ದೋ ಇಲ್ಲೋ ಅನ್ನುವ ಹಾಯಾಗಿ ಹೋಗ್ತಿದೆ. ಅದೇ ನಿಯಮಸಾರದೊಳಗೆ ಮಾತು ಬರ್ತಿದೆ, ಹೇಳಿದ್ನಲ್ಲ, ತೆಗಿರಿ ಎತ್ತರ ಎತ್ತರ ಅಂತಾರೆ. ಅಲ್ಲಿ ಹೇಳಿದ್ನೇನು, ಇಲ್ಲಿ ಹೇಳಿದ್ನು. ಜೀವ ಹೋದ್ಮೇಲೆ, ಮರಣ ಆದ್ಮೇಲೆ ಅವರು ಬಿಡುವುದಿಲ್ಲ. ಪರಿವಾರದವರು ಅವರು ಹಿಡಿತಾ ಇರ್ತಾರೆ, ಇವರ ಬಿಡಿಸ್ತಾ ಇರ್ತಾರೆ. 4 ಜನ ಇರ್ತಾರಲ್ಲ, 4 ಜನ 16 ಜನ, ಅಲ್ಲಿ ಎಷ್ಟು ಇದೇ ರಾಗ ಅದರ ಅನುಸಾರ ಬರ್ತಾರ್ರಿ ಒಳಗೆ ಜನರ. ಹೌದೇನೆ? ಅಲ್ಲಿ ಹೇಳ್ತಾರೋ, ಈ ಮನುಷ್ಯ ಇದ್ದೋ ಇಲ್ಲೋ ಅನ್ನೋ ಹಾಗೆ ವ್ಯವಹಾರ ಆರಂಭ. ಅವ ಇಲ್ಲಾಗೆ ಹೋಗಿದಂದ್ರಲ್ಲ, ಇದ್ದ. ಈ ಮಾತು ಸರಿ. ಯಾವಾಗಿದ್ದವಾಗಿದ್ದ, ಈಗಿಲ್ಲ ನೋಡಿ ಅಷ್ಟೇ. ಈಗಿಲ್ಲ ಅಷ್ಟೇ. ಒಂದೊಂದು ಘಟನಾ ಆಳವಾಗಿ ವಿಚಾರ ಮಾಡುವಂಥವಿದ್ದಾವೆ. ನಾವು ಮನಸ್ಸನ್ನು ರಮಿಸಿ ಮುಂದೆ ಹೋಗ್ತೇವ್ರಿ. ಮನಸ್ಸಿಗೆ ರುಚಿಸ್ತಿದೆಯಲ್ಲ ಕಥೆ ನಾಟಕ ಇದ್ದ ಹಾಗೆ. ಜಿನವಾಣಿ ಅದಕ್ಕೂ ಟೋಡರ್ ಮಲ್ಲರು ಯಾರ್ದೋ ಕಥೆಯನ್ನು ಯಾರೋ ಹೇಳ್ತಾ ಇರುವುದನ್ನು ಕೇಳುವ ಹಾಗೆ ಈ ಜಿನವಾಣಿಯನ್ನು ಕೇಳ್ತಾನೆ. ಶಬ್ದ ಪದೇ ಪದೇ ಯಾಕೆ ಬರ್ತಾವ ಅಂತಂದ್ರೆ, ನಮ್ಮ ಅಂತರಂಗದೊಳಗೆ ಆ ಪ್ರಕಾರದ ಪ್ರವೃತ್ತಿ ಇದೆ ಅಂಥೇಳಿ ಅಪ್ಪಾಜಿ ಪ್ರಸ್ತಾವನೆಯೊಳಗೆ ಬರೆದರು. ಈ ಮಹಾಪುರುಷ ನನ್ನನ್ನು ಯಾವಾಗ ನೋಡಿದ್ದ, ನನ್ನ ಒಳಗೆ ಏನೇನು ನಡೀತಾ ಇದೆ ಅದೆಲ್ಲ ಹೇಳ್ತಾ ಇದ್ದಾನಲ್ಲ ಅಂಥೇಳಿ ಬರೆದಿದ್ದಾರೆ ಅವರ. ನಿಜವಾಗಿ ಯಾರು ಅಧ್ಯಯನ ಮಾಡ್ತಾರೋ ಅವರಿಗೆ ಈ ಥರ ಅನ್ನಿಸದೇ ಇರುವ ಸಾಧ್ಯತೆ ಇಲ್ಲ. ಈ ಥರದ ಭಾವಭಾಸನ ಆಗಲಿಲ್ಲ ಅಂತಲ್ಲ, ಓದೇ ಇಲ್ಲ ಅಂಥೇಳಿ ಹೇಳಬೇಕಾಗೋದು ಅಂತ ಪ್ರಸ್ತಾವನೆದೊಳಗೆ ಅವರು ಹೇಳಿದ್ದಾರೆ. ನಾನು ಮಾತಲ್ಲ. ಕೃತಿದಿಂದ ಗುರುತಿಗಳದ್ರಿ ಅವ್ರ ಪರಿಚಯ ಆಗೈತ್ರಿ. ಅವ್ರ ಕೃತಿದಿಂದ ಅವ್ರದ್ದು ಪರಿಚಯ ಆಗೈತಿ. ನಮ್ಗೆ ಅವ್ರ ಕೃತಿಗಳು ನೋಡ್ರಿ. ಕೃತಿಯಿಂದನ ಪರಿಚಯ ಆಗಿದೆ. ಆದ್ರೆ ಆ ಪರಿಚಯದಿಂದ ಲಾಭ ಏನಾಗ್ತಾ ಇದೆ? ನಾವು ನಮ್ಮಲ್ಲೇ ನೋಡ್ಕೊಳ್ಳಿ. ಪರಿಚಯ ಆಗಿದೆ, ಇದು ಕ್ಷಯೋಕ್ಷಮ ಜ್ಞಾನದ ಮಾತಿದೆ. ಒಂದು ಪ್ರಕಾರದ ಭಾಗ್ಯದ ಮಾತಿದೆ ಅಂದ್ರಲ್ಲ. ಆದ್ರೆ ಆ ಭಾಗ್ಯ ಮತ್ತು ಕ್ಷಯೋಕ್ಷಮ ನಮ್ಮ ಕೈ ಹಿಡಿದಿಲ್ಲರಲ್ಲ. ಭವಸಾಗರದೊಳಗೆ ಕೈ ಹಿಡಿತಾವೆ ಅಂದ್ರೆ ಭವಸಾಗರ ದಾಟುವ ಸಲುವಾಗಿ
ಭಾಗ್ಯ ಮತ್ತು ಕ್ಷಯೋಕ್ಷಮ ಜ್ಞಾನ ಯಾವುದು ಉಪಯೋಗಕ್ಕೆ ಬರ್ತಿದೆ? ಭಾಗ್ಯನೂ ನಡುದಾರಿಯೊಳಗೆ ಬಿಟ್ಟು ಹೋಗ್ತಿದೆ, ಕ್ಷಯೋಕ್ಷಮ ಜ್ಞಾನನೂ ಬಿಟ್ಟು ಹೋಗ್ತಿದೆ. ಜೊತೆಗೆ ಬರೋದು ಒಂದು ಸ್ವಸಂವೇದನ ಪ್ರತ್ಯಕ್ಷ ಜ್ಞಾನ. ಎಲ್ಲಿಯವರೆಗೆ ಸಮ್ಯಕ್ ದರ್ಶನ ಇಲ್ಲ ಅಲ್ಲಿಯವರೆಗೆ ಎಲ್ಲ ನಿರರ್ಥ. ಸಮ್ಯಕ್ ದರ್ಶನ ಯೋಗ್ಯ ಪುರುಷಾರ್ಥ ಪ್ರಯತ್ನ ಅಂತರ್ಮುಖ ಉದ್ಯಮ ಎಲ್ಲಿಯವರೆಗೆ ನಡೆಯುವುದಿಲ್ಲ ಅಲ್ಲಿಯವರೆಗೆ ಈ ಶಬ್ದಗಳಿಂದ ಏನೂ ಆಗುವುದಿಲ್ಲ, ಏನೂ ಆಗುವುದಿಲ್ಲ. ಸಿಕ್ಕಿದ್ದೂ ಎಲ್ಲೋ. ಮನುಷ್ಯ ಭಾವ ಪಡೆದರನು ಪಡೆಯದೇ ಇರುವ ಹಾಗೆ, ಜಿನವಾಣಿ ಪಡೆದರನು ಪಡೆಯದೇ ಇರುವ ಹಾಗೆ. ಅದು ಒಂದು ಸ್ವಲ್ಪ ಮನಸ್ಸಿಗೆ ಬೇಸರ ತರುವಂಥದ್ದಿದ್ರೂ ಸತ್ಯ ಇದೆಯನ್ನೆಲ್ಲ ತಾವೇ ನಿರ್ಣಯ ಮಾಡಿ, ತಾವೇ ನಿರ್ಣಯ ಮಾಡಿ. ಸ್ವಸಂವೇದನ ಪ್ರತ್ಯಕ್ಷವಾಗಿ ಈ ಶುದ್ಧ ಜ್ಞಾನ ಸ್ವರೂಪದ ಜ್ಯೋತಿ ಪ್ರಕಾಶ ಒಂದು ಆ ಪ್ರಕಾಶದೊಳಗೆ ನೋಡಿದ್ದಿದೆ ಜೀವದ್ರವ್ಯ ನಾನಿದ್ದೇನೆ, ನಿಶ್ಚಯದಿಂದ ಜೀವದ್ರವ್ಯವೇ ಇದ್ದೇನೆ. ಇದು ಶ್ರದ್ಧೆಯ ಮಾತು, ಅನ್ನೋ ಮಾತಲ್ಲ, ಆ ಪ್ರಕಾರದ ಪರಿಣಮನ ಆಗ್ತಿದ್ದೀರಿ ಜೀವದ್ರವ್ಯದ. ನಮ್ಮ ಪರಿಣಮನ ಈ ದೇಹ ನಾನಿದ್ದೇನೆ ಅಂಥೇಳಿ ಯಾವಾಗ ಅಂದಿದ್ದೇವ್ರಿ, ಯಾವಾಗ ಶ್ರದ್ಧೆ ಮಾಡಿದೆವು. ಆದ್ರೆ ಆ ಪ್ರಕಾರದನ್ನ ಪರಿಣಮನ ನಡೀತಾ ಇದೆಯಲ್ಲ, ಅಭೇದ ರೂಪದಿಂದ ಜೀವದ್ರವ್ಯದ ಪರಿಣಮನ ಹೇಗೆ ನಡೀತಾ ಇದೆ? ಶರೀರ ನಾನಿದ್ದೇನೆ ಅನ್ನೋದನ್ನ ಅನುಭವ ಇದೆ, ತಾನಾಗಿನ ಆ ಪ್ರಕಾರದ ಶ್ರದ್ಧೆ ವರ್ತಿಸ್ತಾ ಇದೆ, ಜ್ಞಾನ ವರ್ತಿಸ್ತಾ ಇದೆ. ಅದರ ಅವಸ್ಥೆಗಳಿಗೆ ಅನುಸಾರವಾಗಿನ ಸುಖ ದುಃಖ ಹರ್ಷ ವಿಷಾದ ಎಲ್ಲ ಆಗ್ತಾ ಇದ್ದಾವೆ. ಸ್ವಸಂವೇದನ ಪ್ರತ್ಯಕ್ಷ ಹೇಗಿದೆ ಪರಮಾರ್ಥವು? ಪರಮಾರ್ಥವನ್ನು ಸಾಧಿಸೋದಿದೇನಿಲ್ಲ ನಮಗ. ಮೋಕ್ಷಾರ್ಥಿ ಜೀವರುಗಳು ಹೇಗಿದ್ದಾರೆ, ಅದರ ನಂತರ ಪರಮಾರ್ಥವು ಹೇಗಿದೆ ಅಂತ ಪ್ರಶ್ನೆ ಇದೆ. ಅದಕ್ಕಿಂತ ಎಷ್ಟು ಮೇಲಿಂದ ಇದೆ, ಎಷ್ಟು ಉಚ್ಚ ಕೋಟಿದ್ದಿದೆ, ಅಥವಾ ಎಷ್ಟು ಒಳಗಿಳಿದದ್ದು ಇದೆ, ಸ್ವಭಾವದೊಳಗೆ ಇಳಿದದ್ದು ಇದೆ, ಹೊರಗಿಂದೆಲ್ಲ ಬಿಟ್ಟು ಹೋಗಿದ್ದೀರಿ. ಹೇಗಿದೆ ಪರಮಾರ್ಥವು? ಹೇಗಿದೆ ಪರಮಾರ್ಥವು? ಅಲ್ಲಿ ಮೋಕ್ಷಾರ್ಥಿ ಜೀವರುಗಳು ಹೇಗಿರುತ್ತಾರೆ, ಅಲ್ಲಿ ಹೊರಗಿಂದೆಲ್ಲ ಮಾತಾಯ್ತಾರೆ, ಹೊರಗಿನವ್ರದ್ದು ಮಾತಾಯ್ತು, ಬಹಳಷ್ಟು ಜೀವರುಗಳದ್ದು ಮಾತಾಯ್ತು, ಬಹುವಚನ ಆಯ್ತಾರೆ. ಇಲ್ಲೇನಿದೆ? ಹೇಗಿದೆ ಪರಮಾರ್ಥವು? ಹೇಗಿದೆ ಆ ಪರಮಾರ್ಥವು? ಸ್ವಸಂವೇದನ ಪ್ರತ್ಯಕ್ಷನಾದ ನಾನು ಈ ಶಬ್ದಗಳಿಗೆ ಏನು ಕೊಟ್ರ ನಾವು ಬೆಲೆ ಕಟ್ಟಿದ ಹಾಗೆ ಆಯ್ತು. ಅಲ್ಲಿ ಮಂತಲ್ಲ, ರಚಿಸಿ ಚಿನ್ನದ ಪತ್ರಮಂ, ಅದರ ಮೇಲೆ ಆ ಕುಂದ ಕುಂದಾಜ್ಯರ ಶುಚಿ ಸೂತ್ರಂಗಳ್ ರನ್ನದ ಕರದೊಳಂ ಆಲೇಖನಂ ಗೈದೊಡೆ ಉಚಿತಾದಂತಹ ಮೌಲ್ಯ ನೀಡಿದೆವು ನಾವು ಎಂಬಂತೆ ತಾನಾಗದು. ಹಾಗಾದ್ರೆ ಇಲ್ಲಿ ಇದೆಯಲ್ಲ ಸ್ವಸಂವೇದನ ಪ್ರತ್ಯಕ್ಷನಾದ ನಾನು. ಈ ಶಬ್ದಕ್ಕ ನಾವು ಏನು ಮಾಡಿದ್ರ ಇದಕ್ಕೆ ನಿಜವಾದ ಬೆಲೆ ಕಟ್ಟಿದ ಹಾಗೆ ಆಗ್ತಿದೆ. ಏನು ಮಾಡಿದ್ರ? ಉಪವಾಸ ಕೂತರ? ಏನು ಮಾಡಿದ್ರ ನಮಗೆ ಏನು ಪುಣ್ಯದಿಂದ ಪ್ರಾಪ್ತಿ ಇದೆ ಅದನ್ನೆಲ್ಲ ಸಮರ್ಪಣೆ ಮಾಡಿದ್ರ? ಏನೂ ಅಲ್ಲ. ಇದ್ರ ಮುಂದೆ ಅದರ ಬೆಲೆ ಒಂದು ಒಣ ಹುಲ್ಲು ಕಡ್ಡಿ ಅಷ್ಟು ಕೂಡ ಅಲ್ಲ. ಆರಖಂಡದ ವೈಭವರೇ ನಮ್ದು ಇದೇನ ಏನು? ಸ್ವಸಂವೇದನ ಪ್ರತ್ಯಕ್ಷನಾದ ನಾನು ಯಾವಾಗಲೂ ಯಾವಾಗಲೂ ಹಿಂದನೂ ಮುಂದನೂ ಈಗನೂ ಯಾವಾಗಲೂ ಅಲ್ಲಿ ಅನುಭವದೊಳಗೆ ಏನು ಭೇದ ಇಲ್ರಿ. ಪತಿ ಪತ್ನಿಯ ಪ್ರಥಮ ರಾತ್ರಿಯ ಸಂಯೋಗ ಆಗ್ತಿದೆಯಲ್ಲ, ಪ್ರೇಮಿಸಿದ ಎರಡು ಜೀವಗಳಿಂದ ಅಲ್ಲಿ ಆ ಸುಖ ಎಂಥದ್ದಿದೆ. ಭೂತಕಾಲದೊಳಗಿಂದೋ ಭವಿಷ್ಯದೊಳಗಿಂದೋ ವರ್ತಮಾನದೊಳಗಿಂದನೋ ಅಥವಾ ಯಾವ ಶಬ್ದಲ್ಲಿ ನಡೆಯುವುದನ್ನೇ ಇರ್ತದೆ. ವಿಚಾರ ಮಾಡಿ. ಆ ವಿಷಯ ಸುಖ, ಈ ಆತ್ಮಿಕ ಸುಖ ಅನುಭವದಲ್ಲಿ ಬರ್ತಿದೆ. ಪ್ರತ್ಯಕ್ಷ ಸ್ವಸಂವೇದನದ ಮೂಲಕ ಪ್ರತ್ಯಕ್ಷ ಆಗ್ತಿದೆ ಅನುಭವ, ಪ್ರತ್ಯಕ್ಷ ಅನುಭವ ಆಗ್ತಿದೆ. ಅದು ಎಂಥದ್ದಿರ್ಬೋದು? ಯಾವಾಗಲೂ ಅಂಥೇಳಿ ಶಬ್ದ ಹೇಳಿದಾರಲ್ಲ, ಅದು ನಮ್ಮಂಥ ಮೂರ್ಖರಿಗೆ ತಿಳಿಸಿಕೊಡುವ ಸಲುವಾಗಿ ಹೇಳಿದ್ದಾರೆ. ಆದರೆ ಅಲ್ಲಿ ಯಾವಾಗಲೂ ಭೂತಕಾಲದಲ್ಲಿ ಭವಿಷ್ಯಕಾಲದಲ್ಲಿ ವರ್ತಮಾನದಲ್ಲಿ ಹೀಗೇನು ಮಾತಿಲ್ಲ.
ಯಾವಾಗಲೂ ಅನ್ನೋ ಶಬ್ದನ ಅಲ್ಲಿ ಅವಶ್ಯಕಿಲ್ಲ. ಬಸ್ ಅದರದ ಸಂವೇದನೆ, ಸ್ವಸಂವೇದನ ಪ್ರತ್ಯಕ್ಷನಾದ ನಾನು ಯಾವಾಗಲೂ ಶುದ್ಧ ಜ್ಞಾನ ಸ್ವರೂಪ ಪ್ರಕಾಶನಾಗಿ ನಿಶ್ಚಯದಿಂದ ಜೀವದ್ರವ್ಯ ಇದ್ದೇನೆ. ಜೀವದ್ರವ್ಯ, ಹಾಗಾದ್ರೆ 6 ದ್ರವ್ಯಗಳನ್ನು ತಿಳಿಸುವಲ್ಲಿ, ವಿಶ್ವವನ್ನು ತಿಳಿಸುವಲ್ಲಿ ಯಾವುದರ ಮುಖ್ಯತೆ ಇತ್ತು? ಜೀವದ್ರವ್ಯವನ್ನು ತಿಳಿಸುವ. 6 ದ್ರವ್ಯಗಳನ್ನು ಯಾವುದರ ಸಲುವಾಗಿ ಹೇಳೋದಿತ್ತು? ಜೀವದ್ರವ್ಯ. ಇಡೀ ವಿಶ್ವವನ್ನು ಯಾವುದರ ಸಲುವಾಗಿ ಹೇಳೋದಿತ್ತು? ಜೀವದ್ರವ್ಯ. ನಾನು ಜೀವದ್ರವ್ಯವನ್ನ ಎಲ್ಲಿ ತಿಳ್ಕೊಳ್ತಾ ಇದ್ದೇನು? ಬಹಿರ್ಮುಖ ಜ್ಞಾನಗಳು. ಬಹಿರ್ಮುಖ ಜ್ಞಾನಗಳು. ಬಹಿರ್ಮುಖ ಜ್ಞಾನ ಹೇಗಿದ್ದೀರಿ? ಅಲೆಯ ಹಾಗೆ, ಸಮುದ್ರದ ಅಲೆಯ ಹಾಗೆ ಬಂದು ಹೋಯಿತ್ರಿ. ಅದ ಹೋಯ್ತು ಅಂಥೇಳಿನ ಅದು ಮುಂದಿನ ಹೋದೊಳಗೂ ಬರುವುದಿಲ್ಲ. ಸಮುದ್ರದ ಅಲೆ ಇದೆಯಲ್ಲ, ಅದು ಬಂದು ಹೋಯ್ತಲ್ಲ, ಮತ್ತು ನಾಳೆ ಇಲ್ಲದ. ನಾಳೆ ಅರ್ಥಾತ್ ಭವಿಷ್ಯದೊಳಗೆ ನಿನ್ನೆ ತಿಳಿದದ್ದೇ ಈಗ ತಿಳಿತಾ ಇಲ್ಲ. ನಿನ್ನಿನ ಜ್ಞಾನದ ಅಲೆ ಹೋದು, ಇವತ್ತಿನ ಜ್ಞಾನದ ಅಲೆ ಹೋದು. ಹಾಗಾದ್ರೆ ಭವ ಪರಿವರ್ತನೆ ಆದ ನಂತರ ಜ್ಞಾನದ ಅಲೆಗಳಿಗೆ ಇದಕ್ಕೆ ಸಂಬಂಧ ಎಲ್ಲಿಂದ ಎಲ್ಲಿ ಹೇಗೆ ಕಲ್ಪಿಸುವುದರೇ ಸಂಬಂಧ? ವಿಚಾರ ಮಾಡ್ರಿ. ಮತ್ತು ಯಾವ ರೀತಿ ನಿರ್ಣಯ ಮಾಡುವುದಿದೆ ಆ ರೀತಿ ನಿರ್ಣಯ ಮಾಡಿ ಮಾರ್ಗದ ಮೇಲೆ ನಡೆಯುವುದು.